ಎಲ್ರಿಗೂ ನಮಸ್ತೆ. ಟಾರ್ಗೆಟ್ 360 ಕೋರ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಹಿಂದೆ RBIಗೆ ಸಂಬಂಧಪಟ್ಟ ಹಾಗೆ, ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಹಲವು ವಿಷಯಗಳನ್ನು ಚರ್ಚೆಯನ್ನು ಮಾಡಿದ್ವಿ. ಅದರಲ್ಲೂ ಕೆಲವೊಮ್ಮೆ ಎಕ್ಸಾಮ್ಗಳಲ್ಲಿ ನೇರವಾಗಿ ಕಮಿಟಿಗಳ ಬಗ್ಗೆ ಕೇಳ್ತಾರೆ. ಉದಾಹರಣೆಗೆ ಈ ಹಿಂದೆ ಭಾಳಷ್ಟು ಎಕ್ಸಾಮ್ಗಳಲ್ಲಿ ನರಸಿಂಹನ್ ಕಮಿಟಿ ಆಗಿರ್ಬೋದು ಅಥವಾ ಬೇರೆ ವಿಜಯ್ ಕೇಳಲ್ಕರ್ ಕಮಿಟಿ ಆಗಿರ್ಬೋದು, ಈ ರೀತಿ ಭಾಳಷ್ಟು ಎಕ್ಸಾಮ್ಗಳಲ್ಲಿ ಕಮಿಟಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಮುಖ ಸಮಿತಿಗಳನ್ನು ಇಲ್ಲಿ ಚರ್ಚೆಯನ್ನು ಮಾಡೋಣ. ಎಕ್ಸಾಮ್ನ ದೃಷ್ಟಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಕೆಲವು ಸಮಿತಿಗಳನ್ನು ಚರ್ಚೆ ಮಾಡೋಣ. ಅದರಲ್ಲಿ ನರಸಿಂಹನ್ ಕಮಿಟಿ ಅಂತ ಕರಿತೀವಿ. ಪ್ರತಿ ಬಾರಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ನರಸಿಂಹನ್ ಕಮಿಟಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ. ಗೊತ್ತಿರಲಿ, ನರಸಿಂಹನ್ ಕಮಿಟಿ ಏನಿದೆ ಇದು ಬ್ಯಾಂಕಿಂಗ್ ಸಂಬಂಧಪಡುತ್ತೆ, ಬ್ಯಾಂಕಿಂಗ್ಗೆ ಸಂಬಂಧಪಡುತ್ತೆ. ಅಂದರೆ ಈ ಕಮಿಟಿಯನ್ನು ಭಾರತ ಸರ್ಕಾರ 2 ಬಾರಿ ನೇಮಕ ಮಾಡುತ್ತೆ. ಅವುಗಳನ್ನು ನೋಡೋದಾದರೆ, ಭಾರತ ಸರ್ಕಾರವು ಹಣಕಾಸು ವಲಯದಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ, ನಮ್ಮ ದೇಶದಲ್ಲಿ ಹಣಕಾಸು ವಲಯದಲ್ಲಿ ಏನಾಗ್ತಿರುವಂಥದ್ದು, ಏನೋ ಅಪ್ಡೇಟನ್ನು ತರಬೇಕು, ಡೆವಲಪ್ಮೆಂಟನ್ನು ತರಬೇಕು, ಅಭಿವೃದ್ಧಿಯನ್ನು ತರಬೇಕು, ಜೊತೆಗೆ ಸುಧಾರಣೆ ತರುವಂತಹ ನಿಟ್ಟಿನಲ್ಲಿ ಉದ್ದೇಶದಲ್ಲಿ 1991ರಲ್ಲಿ 1991ರಲ್ಲಿ 1ನೇ ಬಾರಿ ನರಸಿಂಹನ್ ಕಮಿಟಿ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ನೇಮಕ ಮಾಡ್ತಾರೆ. ಯಾವಾಗ 1991ರಲ್ಲಿ ನರಸಿಂಹನ್ ಕಮಿಟಿಯನ್ನು ಫಾರ್ ದ ಫಸ್ಟ್ ಟೈಮ್ ನೇಮಕವನ್ನು ಮಾಡ್ತಾರೆ. ಅದಾದ ನಂತರ 2ನೇ ಬಾರಿಗೆ 1998ರಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಸಮಿತಿಯನ್ನು ನೇಮಕವನ್ನು ಮಾಡ್ತಾರೆ. ಒಟ್ಟು 2 ಬಾರಿ ಈ ಸಮಿತಿಯನ್ನು ನೇಮಕ ಮಾಡ್ತಾರೆ. ಎಕ್ಸಾಮ್ನಲ್ಲಿ ವರ್ಷಗಳನ್ನು ಕೂಡ ಕೇಳಿದರೆ 1991ರಲ್ಲಿ ಫಸ್ಟ್ ಬಾರಿ, ಮೊದಲನೇ ಬಾರಿ, 2ನೇ ಬಾರಿ 1998ರಲ್ಲಿ 2ನೇ ಬಾರಿ ಸಮಿತಿಯನ್ನು ನೇಮಕ ಮಾಡ್ತಾರೆ. ಹಾಗೆ ನರಸಿಂಹನ್ ಸಮಿತಿಗೆ ಸಂಬಂಧಪಟ್ಟ ಇನ್ನು ಉಳಿದಂಥ ಸಮಿತಿಗಳಿದೆ, ಅವುಗಳನ್ನು ಕೂಡ ಚರ್ಚೆ ಮಾಡೋಣ. ಅದರಲ್ಲಿ ಬಹಳ ಮುಖ್ಯವಾದಂಥ ಅಂಶವನ್ನು ನೋಡೋದಾದರೆ, ನರಸಿಂಹನ್ ಸಮಿತಿ ಸಂಬಂಧಪಟ್ಟಾಗೆ ಕೊಟ್ಟಂತಹ ಪ್ರಮುಖ ಶಿಫಾರಸುಗಳನ್ನು ನೋಡೋದಾದರೆ, ನರಸಿಂಹನ್ ಸಮಿತಿ ಕೊಟ್ಟಂತಹ ಈ ಪ್ರಮುಖ ಶಿಫಾರಸುಗಳು ಏನು? ನರಸಿಂಹನ್ ಸಮಿತಿ ಬ್ಯಾಂಕುಗಳ ಹಣಕಾಸು ವಲಯವನ್ನು ಸುಧಾರಣೆಯನ್ನು ಮಾಡಬೇಕು ಅನ್ನೋ ಸಂಬಂಧಪಟ್ಟಾಗೆ ಈ ಕಮಿಟಿ ಬರುತ್ತೆ. ಈ ಕಮಿಟಿ ಕೊಟ್ಟಂತಹ ಶಿಫಾರಸುಗಳನ್ನು ನೋಡೋದಾದರೆ, ಇದು ಶಾಸನಬದ್ಧ ದ್ರವ್ಯತೆ ಅನುಪಾತವನ್ನು ಅಂದರೆ SLRನ್ನು 38.5ರಿಂದ 25%ಗೆ ಮುಂದಿನ 5 ವರ್ಷದೊಳಗೆ ಇಳಿಕೆ ಮಾಡಬೇಕು. ಅದರಂತೆ ಅನುಪಾತ ಇಳಿಕೆ ಮಾಡಲಾಗುತ್ತೆ. ವೆರಿ ಇಂಪಾರ್ಟೆಂಟ್. ಈ ನರಸಿಂಹನ್ ಕಮಿಟಿ ಕೊಟ್ಟಂತಹ ಈ ಸಮಿತಿಯ ಶಿಫಾರಸುಗಳಲ್ಲಿ SLR ಬಗ್ಗೆ ಮೆನ್ಷನ್ ಇದೆ. ಈಗಾಗಲೇ ನಮಗೆ ಗೊತ್ತಿದೆ SLR ಅಂದರೆ ಏನು ಅಂತ ಕೇಳಿದರೆ, SLR ಅಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ, ಶಾಸನಬದ್ಧ ಅನುಪಾತ ಅಂತ ಕರಿತೀವಿ. ಈ SLR ಸಂಬಂಧಪಟ್ಟಾಗೆ ಬ್ಯಾಂಕುಗಳೇನು ಮಾಡಬೇಕು, ವಾಣಿಜ್ಯ ಬ್ಯಾಂಕುಗಳು ತಮ್ಮ ವಂತಿಗೆಯಲ್ಲಿ, ತಮ್ಮಲ್ಲಿರುವಂಥ ಡೆಪಾಸಿಟ್ನಲ್ಲಿ ಒಂದು ನಿರ್ದಿಷ್ಟ ಭಾಗದಷ್ಟು ಏನು ಮಾಡಬೇಕು, ಅದನ್ನು ತಮ್ಮಲ್ಲೇ ಇಟ್ಕೊಳ್ಬೇಕು. ಅದು ಹೇಗಿರಬೇಕು ಅಂದರೆ, ಚಿನ್ನ ಆಗಿರ್ಬೋದು ಅಥವಾ ನಗದಾಗಿರ್ಬೋದು ಅಥವಾ ಸರ್ಕಾರಿ ಭದ್ರತಾ ಪತ್ರಗಳ ರೂಪದಲ್ಲಿರ್ಬೋದು, ಇದನ್ನು ತಮ್ಮಲ್ಲೇ ಇಟ್ಕೊಳ್ಬೇಕು. ಇದು SLR ಅಂತ ಕರಿತೀವಿ. ಈ SLR ಪರ್ಸೆಂಟೇಜನ್ನು 38.5 ಇತ್ತು, ಅದನ್ನು ಕಡಿಮೆ ಮಾಡಬೇಕು, 25%ಗೆ ತರಬೇಕು, ಮುಂದಿನ 5 ವರ್ಷಗಳಲ್ಲಿ ಇಳಿಕೆ ಮಾಡಬೇಕು ಅನ್ನೋದನ್ನು ಈ ಕಮಿಟಿ ಏನು ಹೇಳಿತು, ಶಿಫಾರಸನ್ನು ಮಾಡ್ತು. ನಗದು ಮೀಸಲು ಅನುಪಾತ CRR ಅಂತ ಕರಿತೀವಿ ನೋಡಿ, ಕ್ಯಾಶ್ ರಿಸರ್ವ್ ರೇಷಿಯೋ, SLR ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. CRR ಅಂದರೆ ಏನು, ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ಇಲ್ಲಿ ಏನು ಮಾಡಬೇಕು, ವಾಣಿಜ್ಯ ಬ್ಯಾಂಕುಗಳು ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಬೇಕಾದರೆ ತಮ್ಮ ಒಟ್ಟು ಠೇವಣಿಯ ಒಂದಿಷ್ಟು ಅನುಪಾತದಷ್ಟು ನಗದು ರೂಪದಲ್ಲೇ ಎಲ್ಲಿಡಬೇಕು, RBIನಲ್ಲಿ ಇಡಬೇಕು. ಅದನ್ನು CRR ಅಂತ ಕರಿತೀವಿ, ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಈ CRRನ್ನು 15%ರಿಂದ 3 ಅಥವಾ 5ಕ್ಕೆ ಕಡಿಮೆ ಮಾಡಬೇಕು. CRR ತುಂಬ ಜಾಸ್ತಿ ಇದೆ, 15, ಅದು 15ರಿಂದ 3 ಅಥವಾ 5%ಗೆ ತರಬೇಕು ಅನ್ನೋದು ನರಸಿಂಹನ್ ಕಮಿಟಿ ಕೊಟ್ಟಂತಹ ಶಿಫಾರಸುಗಳಲ್ಲಿ ಒಂದು. ಸರ್ಕಾರವು ಸಣ್ಣ ರೈತರಿಗೆ ಸಂಬಂಧಪಟ್ಟಾಗೆ ಮತ್ತು ಶ್ರೀಮಂತ ರೈತರು ಹಾಗೂ ಕರಕುಶಲ ವ್ಯಕ್ತಿಗಳನ್ನು ಮಾತ್ರ ಆದ್ಯತಾ ವಲಯವೆಂದು ಪರಿಗಣಿಸಬೇಕು. ಪ್ರಯಾರಿಟಿ ಹೌಸ್ ಹೋಲ್ಡ್ ಅಂತ ಏನು ಕರಿತೀವಿ. ಅಂದರೆ ಸರ್ಕಾರ ಸಣ್ಣ ರೈತರಾಗಿರ್ಬೋದು, ಶ್ರೀಮಂತ ರೈತರು ಅಂದರೆ ಪಾರಂಪರಿಕ ರೈತರಾಗಿರ್ಬೋದು, ಹಾಗೂ ಕರಕುಶಲ ವ್ಯಕ್ತಿಗಳನ್ನು ಮಾತ್ರ ಆದ್ಯತಾ ವಲಯ ಪ್ರಯಾರಿಟಿಗೆ ಸಂಬಂಧಪಟ್ಟಾಗೆ ಗೊತ್ತಿರಲಿ, ಇವುಗಳಿಗೆ ಯಾವುದನ್ನು ಪ್ರಯಾರಿಟಿ ಸೆಕ್ಟರ್ ಅಂತ ಹೇಳ್ಬಿಟ್ಟು ಇವುಗಳನ್ನು ಕರಿಬೇಕು. ಇಲ್ಲಿ ಪರಿಗಣಿಸಬೇಕು, ಬಡ್ಡಿಯ ದರವನ್ನು ಬೇಡಿಕೆ ಮತ್ತು ಪೂರೈಕೆಯ ಅಂಶದಿಂದ ನಿರ್ಧರಿಸಬೇಕು. ಬಡ್ಡಿ ಏನಿದೆ ಅದನ್ನು ಹೇಗೆ ನಿರ್ಧರಿಸಬೇಕು ಅಂತ ಕೇಳಿದರೆ, ಬೇಡಿಕೆ ಮತ್ತು ಪೂರೈಕೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈನ ಆಧಾರದ ಮೇಲೆ ಏನು ಮಾಡಬೇಕು, ನಿರ್ಧಾರ ಮಾಡಬೇಕು ಅಂತ ಕರೆಯುತ್ತೆ. ಹಾಗೆ
ಈ ನರಸಿಂಹನ್ ಕಮಿಟಿ ಕೊಟ್ಟಂತಹ ಶಿಫಾರಸುಗಳನ್ನು ನೋಡೋದಾದರೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಸಂಪೂರ್ಣ ಗಣೀಕೃತ ಅಂದರೆ ಗಣೀಕೃತವನ್ನು ಮಾಡಬೇಕು, ಅಂದರೆ ಕಂಪ್ಯೂಟರೈಸ್ಡ್ ಆಗಿರಬೇಕು ಎಂದಿತು. ಪ್ರಸ್ತುತ ಎಲ್ಲ ಬ್ಯಾಂಕುಗಳು ಕಂಪ್ಯೂಟರೈಸ್ಡ್ ಆಗಿರುವಂಥದ್ದನ್ನು ಗಮನಿಸ್ಬೋದು. ಅಂದರೆ ಈಗಾಗಲೇ ಏನಾಗ್ತಾ ಇದೆ, ರಾಷ್ಟ್ರಗಳೆಲ್ಲ ಬ್ಯಾಂಕುಗಳೆಲ್ಲ ಏನಾಗ್ತಾ ಇರುವಂಥದ್ದು, ಇಡೀ ಪ್ರಪಂಚದಾದ್ಯಂತ ಗ್ಲೋಬಲಿ ಎಲ್ಲ ಕಂಪ್ಯೂಟರೈಸ್ಡ್ ಆಗ್ತಾ ಇದೆ. ಇನ್ನು ಬ್ಯಾಂಕುಗಳು ಕೂಡ ಕಂಪ್ಯೂಟರೈಸನ್ನು ಮಾಡಬೇಕು ಅನ್ನೋದಿದೆ. ಬಟ್ ಈಗೆಲ್ಲ ಬ್ಯಾಂಕುಗಳು ಕಂಪ್ಯೂಟರೈಸ್ ಆಗಿರುವುದನ್ನು ಗಮನಿಸಬಹುದು. ಸರ್ಕಾರವು ಮುಂದಿನ ದಿನಗಳಲ್ಲಿ ಯಾವುದೇ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಬಾರ್ದು ಅಂತ ಹೇಳ್ತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್ ಆದಂಥ ಅಂಶ. ನರಸಿಂಹನ್ ಕಮಿಟಿ ಹೇಳಿದ್ದು, ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡಬಾರ್ದು, ಯಾವುದೇ ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡದಿದ್ದಾಗೆ ನೋಡಿಕೊಳ್ಬೇಕು ಅನ್ನತ್ತೆ. ಅದರಂತೆ 1991 ನಂತರ ಯಾವುದೇ ಬ್ಯಾಂಕನ್ನು ರಾಷ್ಟ್ರೀಕರಣವನ್ನು ಮಾಡಿರಲಿಲ್ಲ. ನೀವು ಗಮನಿಸ್ಬೋದು. ಇತ್ತೀಚೆಗೆ ಏನು ಮಾಡಿರುವಂಥದ್ದು, ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣವನ್ನು ಮಾಡಿದ್ರು. ಬಟ್ ನರಸಿಂಹನ್ ಕಮಿಟಿ ಹೇಳಿದ್ದೇನು, ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಇನ್ನು ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತು. ಸಾರ್ವಜನಿಕ ವಲಯದ ಬ್ಯಾಂಕುಗಳಿಗೆ ಮುಕ್ತ ಸ್ವಾಯತ್ತತೆಯನ್ನು ನೀಡಬೇಕು. ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ರಾಷ್ಟ್ರೀಕರಣ ಆದಂಥ ಬ್ಯಾಂಕ್ಗಳೇನಿದೆ ಅವುಗಳಿಗೆ ಅವುಗಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು, ಸ್ವಾಯತ್ತತೆಯನ್ನು ಕೊಡಬೇಕು ಅನ್ನೋದನ್ನು ಇಲ್ಲಿ ನರಸಿಂಹನ್ ಕಮಿಟಿ ತಿಳಿಸುತ್ತೆ. RBI ಖಾಸಗಿ ವಲಯದ ಸ್ಥಾಪನೆಗೆ ಅನುಮತಿ ನೀಡಬೇಕು ಅಂತ ಹೇಳ್ತು. RBI ಏನು ಹೇಳುತ್ತೆ, ಖಾಸಗಿ ವಲಯದ ಬ್ಯಾಂಕ್ಗಳಿಗೆ ಸ್ಥಾಪನೆಗೆ ಏನು ಮಾಡಬೇಕು, ಪರ್ಮಿಷನ್ಗಳನ್ನು ನಿರಾಕರಣೆಯನ್ನು ಮಾಡಬಾರ್ದು, ನಿರಾಕರಣೆ ಮಾಡಬಾರ್ದು, ಅವುಗಳಿಗೆ ಸ್ಥಾಪನೆಗೆ ಅನುಮತಿಯನ್ನು ನೀಡಬೇಕು ಅನ್ನತ್ತೆ. ಪ್ರಸ್ತುತ ಖಾಸಗಿ ಬ್ಯಾಂಕುಗಳ ಸ್ಥಾಪನೆಯಾಗುತ್ತಿವೆ ಮತ್ತು ತುಂಬ ಬೆಳೆದಿರುವಂಥದ್ದು. ಪ್ರೆಸೆಂಟ್ ಏನಾಗ್ತಿದೆ ಈ ಖಾಸಗಿ ಬ್ಯಾಂಕುಗಳು ತುಂಬ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ಗಳಿಂದ ದೂರ ಇರಬೇಕು, ಅವರಿಗೆ ಅನುಮತಿಗಳನ್ನು ನಿರಾಕರಿಸಬಾರ್ದು, ಅವ್ರಿಗೆ ಕೊಡಬೇಕು ಅನ್ನೋದನ್ನು ನರಸಿಂಹನ್ ಕಮಿಟಿ ಹೇಳುತ್ತೆ. ಇದರ ಜೊತೆಗೆ NPA ಸಮಸ್ಯೆಗಳು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಈ NPA ಅಂದರೆ ಏನು ಅಂತ ಕೇಳಿದ್ದಾರೆ. NPA ನೋಡಿ, NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ವಸೂಲಾಗದ ಸಾಲಗಳು ಅಂತ ಕರಿತೀವಿ. 90 ದಿನದ ಒಳಗೆ ಏನಾಗಬೇಕು, ಅವುಗಳು ಪರ್ಫಾರ್ಮೆನ್ಸನ್ನು ಮಾಡಬೇಕು. ಆ ಒಂದು NPA ಅಂತಹದ್ದನ್ನು 90 ದಿನಕ್ಕೆ ಸಂಬಂಧಪಟ್ಟಾಗೆ ಅವುಗಳು ಯಾವುದೇ ಪರ್ಫಾರ್ಮೆನ್ಸನ್ನು ಮಾಡದಿದ್ದಾಗ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ. ವಸೂಲಾಗದೇ ಇರುವಂತಹ ಸಾಲಗಳು ಅಂತ ಕರಿತೀವಿ. ಅವುಗಳ ಪುನರ್ನಿರ್ಮಾಣಕ್ಕೆ ಅವುಗಳನ್ನು ಏನು ಮಾಡಬೇಕು, ಪುನರ್ನಿರ್ಮಾಣವನ್ನು ಮಾಡೋದಕ್ಕೆ ನಿಧಿಯನ್ನು ಸ್ಥಾಪಿಸಬೇಕು ಅಂತ ಹೇಳ್ಬಿಟ್ಟು ಶಿಫಾರಸನ್ನು ಮಾಡಿದ್ದು ನರಸಿಂಹನ್ ಕಮಿಟಿ. ನೀವು ಈಗಾಗಲೇ ಗಮನಿಸ್ತಿರ್ತೀರಾ, ಬ್ಯಾಡ್ ಬ್ಯಾಂಕನ್ನು ತರ್ತಾರೆ. ಬ್ಯಾಡ್ ಬ್ಯಾಂಕ್ ಅಂತ ಕರೀತಾರೆ. ಎಕ್ಸಾಮ್ನಲ್ಲಿ ಕೇಳ್ತಾರೆ ಬ್ಯಾಡ್ ಬ್ಯಾಂಕ್ ಅಂದರೆ. ಈ ಬ್ಯಾಡ್ ಬ್ಯಾಂಕ್ ಏನಿದೆ, ಈ NPAಗಳು ಅನ್ನುವ ಏನಿದೆ, ಈ ಬ್ಯಾಡ್ ಬ್ಯಾಂಕ್ ಸಂಬಂಧಪಟ್ಟಾಗ ಇದರ ಉದ್ದೇಶ ಏನು? ಬ್ಯಾಡ್ ಬ್ಯಾಂಕ್ ಅಂದರೆ ಅದು ಕೆಟ್ಟ ಬ್ಯಾಂಕ್ ಅಂತಲ್ಲ. ಬ್ಯಾಡ್ ಬ್ಯಾಂಕ್ನ ಉದ್ದೇಶ ಏನಂದರೆ, ಈ NPA ಏನಿದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಏನಿದೆ, ಇದನ್ನು ವಸೂಲಾಗದೇ ಇರುವಂಥ ಸಾಲ, ಕೆಟ್ಟ ಸಾಲ ಅಂತ ಕೂಡ ಕರೀತಾರೆ. ಈ NPAಯನ್ನು ಕಡಿಮೆ ಮಾಡೋದಕ್ಕೆ, ಅವುಗಳನ್ನು ವಸೂಲಿಯನ್ನು ಮಾಡೋದಕ್ಕೋಸ್ಕರ ಈ ಬ್ಯಾಡ್ ಬ್ಯಾಂಕನ್ನು ತರ್ತಾರೆ. ಇಲ್ಲೂ ಕೂಡ ನರಸಿಂಹನ್ ಕಮಿಟಿ ಹೇಳಿದ್ದೇನೆಂದರೆ, NPA ಸಮಸ್ಯೆಗಳನ್ನು ಪರಿಹರಿಸಲು ಏನು ಮಾಡಬೇಕು, ಒಂದು ನಿಧಿಯನ್ನು, ಒಂದು ವಿಶೇಷವಾದಂಥ ಒಂದು ಫಂಡಿಂಗನ್ನು ಅಥವಾ ಒಂದು ಸ್ಥಾಪಿಸಬೇಕು, ಶಿಫಾರಸನ್ನು ಮಾಡಿರುತ್ತೆ. ಯಾರು? ನರಸಿಂಹನ್ ಕಮಿಟಿ. ಅದರಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು, ಬ್ಯಾಡ್ ಬ್ಯಾಂಕ್ ಅನ್ನೋದರ ಮುಖ್ಯ ಉದ್ದೇಶ ಏನು ಅಂದರೆ, ಈ NPAಯನ್ನು ವಸೂಲಿ ಮಾಡೋದಕ್ಕೋಸ್ಕರ ಈ ಬ್ಯಾಂಕನ್ನು ತರ್ತಾರೆ. ಹಾಗೆ ನೆಕ್ಸ್ಟ್ ಗೊತ್ತಿರಲಿ, ಈ ನರಸಿಂಹನ್ ಕಮಿಟಿ ಬಹಳ ವಿಷಯಗಳನ್ನು ಬಹಳಷ್ಟು ಬಾರಿ ಕೊಟ್ಟಿದೆ. ಆದರೆ ಅವುಗಳಿಗೆ ಕೊಟ್ಟಂತಹ ಶಿಫಾರಸುಗಳು ನಮಗೆ ಎಕ್ಸಾಮ್ನ ದೃಷ್ಟಿಯಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ ಅಂತ ಕೇಳಿದರೆ, ಇವತ್ತಿನ ದಿನ ಪ್ರತಿಯೊಬ್ಬ ಆಲ್ಮೋಸ್ಟ್ ಆಲ್ ಬಹಳಷ್ಟು ಪರ್ಸೆಂಟೇಜಲ್ಲಿ ಹೇಳೋದಾದರೆ ತುಂಬ ಜಾಸ್ತಿ ಪರ್ಸೆಂಟೇಜ್ ಜನ ಬ್ಯಾಂಕಿಂಗ್ನಲ್ಲಿ ಈಗಾಗಲೇ ಸೇರ್ಪಡೆಗೊಂಡಿದ್ದಾರೆ. ಅಂದರೆ ಈಗಾಗಲೇ DBT ಅಂತ ಕರಿತೀವಿ. ಎಕ್ಸಾಮ್ನಲ್ಲಿ ಕೇಳ್ತಾರೆ DBT ಅಂದರೆ ಏನು ಅಂತ ಕೇಳ್ತಾರೆ. DBT ಅಂದರೆ ಗೊತ್ತಿರಲಿ, DBT ಅಂದರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಕರಿತೀವಿ. ಈ ಹಿಂದೆಲ್ಲ ಏನಾಗ್ತಿತ್ತು, ಈಗ ಯಾಕೆ ಸರ್ಕಾರ ಬ್ಯಾಂಕ್ಗಳಿಗೆ ಇಷ್ಟೆಲ್ಲ ಒತ್ತು ಕೊಡ್ತು ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಆರ್ಥಿಕತೆ ಒಳಗೆ ಬರಬೇಕು. ಅಂದರೆ ಯಾರು ಆರ್ಥಿಕತೆಯಿಂದ ದೂರ ಉಳಿಬಾರ್ದು. ಭಾಳಷ್ಟು ಜನ ಬ್ಯಾಂಕ್ನಲ್ಲಿ ಅಕೌಂಟ್ಗಳೇ ಇಲ್ಲದೆ ಇರುವಂಥವ್ರು ಇದ್ದಾರೆ. ಭಾಳಷ್ಟು ಜನ ಇದರಿಂದ ದೂರ ಇರುವಂಥದ್ದೆಲ್ಲ ಕರಿತೀವಿ. ಈ ಜನ್ಧನ್ ಅಕೌಂಟ್ ಅಂತ ಕರಿತೀವಲ್ವ, ಜನ್ಧನ್ ಅಕೌಂಟ್ ವಿಶೇಷವಾಗಿಬಿಟ್ಟು ಈ ಅಕೌಂಟಿಗೆ ಸಂಬಂಧಪಟ್ಟ 0 ಬ್ಯಾಲೆನ್ಸಿಂದ ಸ್ಟಾರ್ಟ್ ಮಾಡುವಂಥದ್ದು. ಇದರ ಮುಖ್ಯ ಉದ್ದೇಶ ಕೂಡ ಕೇಳಿದ್ದಾರೆ. ಇದು ಮುಖ್ಯ ಉದ್ದೇಶ ಆರ್ಥಿಕತೆಗೆ ಪಾಲ್ಗೊಳ್ಳಬೇಕು ಅನ್ನೋ ಮುಖ್ಯ ಉದ್ದೇಶ ಇದೆ. ಎಲ್ಲರೂ ಬ್ಯಾಂಕಿಗೆ ಸೇರ್ಪಡೆಗೊಳ್ಬೇಕು. ಅಂದರೆ ಎಲ್ಲ DBT ನೋಡಿ, ಇವತ್ತಿನ ದಿನ DBT ನಡೆಯುತ್ತೆ, ಡೈರೆಕ್ಟ್ ಬೆನಿಫಿಷಿಯರ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸರ್ಕಾರದ ಯಾವುದಾದ್ರೆ ಸ್ಕಾಲರ್ಶಿಪ್ಪು ಅಥವಾ ಯಾವುದಾದ್ರೂ ಯೋಜನೆಗಳ ಹಣ ಮೊತ್ತವನ್ನು ಏನಾದರೂ ಪಡ್ಕೊಳ್ಬೇಕು ಅಂದರೆ, ಇವತ್ತು ಯಾರ ಮುಂದೆ ನಿಲ್ಲಬೇಕಂತ ಏನಿಲ್ಲ, ಡೈರೆಕ್ಟ್ ಆಗಿಬಿಟ್ಟು ನೇರವಾಗಿ ಏನಾಗುತ್ತೆ, ಇದು ಬೆನಿಫಿಷಿಯರಿ, ಅವನಿಗೆ ಯಾರೋ ಫಲಾನುಭವಿ ಇರ್ತಾನೆ, ಅವನಿಗೆ ಡೈರೆಕ್ಟಾಗಿ ಸಿಗುತ್ತೆ. ಅವುಗಳ ಉದ್ದೇಶಗಳು ಕೂಡ ಕಂಡುಬರುತ್ತೆ. ನೆಕ್ಸ್ಟು,
ಇನ್ನೊಂದು ಕಮಿಟಿಯನ್ನು ನೋಡೋದಾದರೆ ನಚಿಕೇತ್ ಮೋರ್ ಕಮಿಟಿ ಅಂತ ಕರಿತೀವಿ. ನಚಿಕೇತ್ ಮೋರ್ ಕಮಿಟಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇರುವಂತಹ ಕಮಿಟಿ ಕೂಡ. ಈ ರೀತಿ ಬಹಳಷ್ಟು ಕಮಿಟಿಗಳಿದೆ. ಅದರಲ್ಲಿ ಪ್ರಮುಖ ಕಮಿಟಿಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ಗಮನಿಸೋದಾದರೆ ಸಣ್ಣ ಉದ್ಯಮಗಳು ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಸಮಗ್ರ ಹಣಕಾಸು ಸೇವೆಗಳನ್ನು ಇಲ್ಲಿ ಗಮನಿಸೋದಾದರೆ ಸಣ್ಣ ಉದ್ಯಮಗಳು ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಸಮಗ್ರ ಹಣಕಾಸು ಸೇವೆಗಳನ್ನು ಒದಗಿಸಲು ಈ ನಚಿಕೇತ್ ಮೋರ್ ಕಮಿಟಿ ಅಧ್ಯಕ್ಷತೆಯಲ್ಲಿ ಸೆಪ್ಟೆಂಬರ್ 2013ರಲ್ಲಿ RBI ಸ್ಥಾಪನೆ ಮಾಡುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಾಗೆ ಸಣ್ಣ ಉದ್ಯಮಗಳು ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಸಮಗ್ರ ಹಣಕಾಸು ಸೇವೆಗಳನ್ನು ಒದಗಿಸಬೇಕು. ಈಗಾಗಲೇ ಗೊತ್ತಿದೆ, ಸಣ್ಣ ಉದ್ಯಮಗಳು ಅಥವಾ ಕಡಿಮೆ ಆದಾಯದ ಕುಟುಂಬಗಳಿಗೇನಿದೆ ಅವರನ್ನು ಏನು ಮಾಡಬೇಕೀಗ ಪರಿಗಣಿಸಬೇಕು, ಅವ್ರಿಗೆ ಸಂಬಂಧಪಟ್ಟಾಗೆ ಅವರಿಗೆ ಸರ್ವಿಸನ್ನು ಒದಗಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ನಚಿಕೇತ್ ಮೋರ್ ಕಮಿಟಿಯನ್ನು ಸ್ಥಾಪಿಸ್ತಾರೆ. ಇದರ ಅಧ್ಯಕ್ಷತೆ ಇವರು 2013ರಲ್ಲಿ ಸ್ಥಾಪನೆ ಆಗುತ್ತೆ. ಜೊತೆಗೆ ಜನವರಿ 2014ರಲ್ಲಿ RBIಗೆ ತನ್ನ ವರದಿಯನ್ನು ಸಲ್ಲಿಸುತ್ತೆ. 13ರಲ್ಲಿ ಸ್ಥಾಪನೆ ಆಗುತ್ತೆ, 14ರಲ್ಲಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಮುಖ್ಯ ಉದ್ದೇಶ ಸಣ್ಣ ಉದ್ಯಮಗಳು ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಸಮಗ್ರವಾದಂಥ ಹಣಕಾಸು ಸೇವೆಗಳನ್ನು ಒದಗಿಸುವಂತಹ ಮುಖ್ಯ ಉದ್ದೇಶ ಇದರಲ್ಲಿ ಇರುತ್ತೆ. ನಚಿಕೇತ್ ಮೋರ್ ಕಮಿಟಿಯ ಏನು ಶಿಫಾರಸುಗಳನ್ನು ನೋಡೋದಾದರೆ ಏನು ಶಿಫಾರಸನ್ನು ಮಾಡುತ್ತೆ ಅಂದರೆ ಜನವರಿ 1, 2016ರ ವೇಳೆಗೆ 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಭಾರತೀಯರಿಗೆ ಸಾರ್ವತ್ರಿಕ ಬ್ಯಾಂಕ್ ಖಾತೆಯನ್ನು ಒದಗಿಸಬೇಕು. ಏನಾಗುತ್ತೆ, ಎಲ್ಲರೂ ಕೂಡ ಬ್ಯಾಂಕ್ ಖಾತೆಯನ್ನು ತೆಗಿಬೇಕು. ಅಂದರೆ ಯಾವೊಬ್ಬ ಕೂಡ ವ್ಯಕ್ತಿ ಆರ್ಥಿಕತೆಯಿಂದ ದೂರ ಉಳಿಬಾರ್ದು, ಎಲ್ಲರೂ ಕೂಡ ಅದು 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಭಾರತೀಯರಿಗೆ ಸಾರ್ವತ್ರಿಕ ಬ್ಯಾಂಕ್ ಖಾತೆಯನ್ನು ಒದಗಿಸಬೇಕು ಅಂತ ಕರಿತೀವಿ. ಈಗಾಗಲೇ ನೀವು ನೋಡ್ತಿರ್ತೀರ, ಸ್ಕೂಲ್ ಎಜುಕೇಷನ್ ಹೈಸ್ಕೂಲ್ ಲೆವೆಲ್ನಲ್ಲೇ ಬ್ಯಾಂಕ್ ಖಾತೆಯನ್ನು ತೆಗೆಯೋದಕ್ಕೆ ಏನಾಗಿರುವಂಥದ್ದು, ಅಲ್ಲಿ ಕೂಡ ಅವಕಾಶಗಳನ್ನು ಕೊಟ್ಟಿರುವಂಥದ್ದಾಗಿರ್ಬೋದು. ಇವತ್ತಿನ ದಿನ ಭಾಳಷ್ಟು ವ್ಯತ್ಯಾಸಗಳನ್ನು ಮಾಡಿದೆ. ಬ್ಯಾಂಕ್ನಲ್ಲಿ ನಾಮಿನಿಗಳು ಮೊದಲು ಒಂದೇ ಇತ್ತು, ಈಗ 4 ನಾಮಿನಿಗಳನ್ನು ತಂದಿರೋದನ್ನು ಕೂಡ ಗಮನಿಸ್ಬೋದು. ಅಂದರೆ ಪ್ರತಿ ಬಾರಿ ಕೂಡ ಏನಾಗ್ತಾ ಇದೆ, ಇವುಗಳಲ್ಲಿ ವ್ಯತ್ಯಾಸ ಆಗ್ತಾ ಇರೋದನ್ನು ಗಮನಿಸ್ಬೋದು. ಬ್ಯಾಂಕ್ ಸಾಲ ನೀಡುವಲ್ಲಿನ ತೊಂದರೆಗಳ ಆಧಾರದ ಮೇಲೆ ವಲಯಗಳು ಮತ್ತು ಪ್ರದೇಶಗಳಿಗೆ ಹೊಂದಾಣಿಕೆಗಳೊಂದಿಗೆ 50% ಆದ್ಯತೆಯ ವಲಯದ ಸಾಲದ ಗುರಿಯನ್ನು ಹೊಂದಿಸಬೇಕು. ಅಂದರೆ ಏನು ಹೇಳುತ್ತೆ, ಬ್ಯಾಂಕ್ ಸಾಲ ನೀಡುವಲ್ಲಿನ ತೊಂದರೆ ಆಧಾರದ ಮೇಲೆ ಬ್ಯಾಂಕ್ ಸಾಲವನ್ನು ಕೊಡ್ತಾ ತೊಂದರೆ ಆಧಾರದ ಮೇಲೆ ವಲಯಗಳು ಮತ್ತು ಪ್ರದೇಶಗಳಿಗೆ ಹೊಂದಾಣಿಕೆ ಆಗಬೇಕು. ಅಂದರೆ ಇಲ್ಲಿ ಗೊತ್ತಿರಲಿ, ವಲಯ ಅಂದರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತ ಏನು ಕರಿತೀವಿ, ಪ್ರೈಮರಿ ಸೆಕ್ಟರ್ಸ್ ಅಂತ ಏನು ಕರಿತೀವಿ, ಆ ಸೆಕ್ಟರ್ಸ್ಗಳಿಗೆ ವಲಯಗಳು ಮತ್ತು ಪ್ರದೇಶಗಳಿಗೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಹೊಂದಾಣಿಕೆ ಆಗಬೇಕು. ಆ ಥರ 50%ರಷ್ಟು ಆದ್ಯತಾ ವಲಯದ ಸಾಲದ ಗುರಿಯನ್ನು ಹೊಂದಿಸಲಾಗುತ್ತೆ. 50%ಅನ್ನು ಈ ಸಂಬಂಧಪಟ್ಟಾಗೆ ವಲಯಗಳು ಸೆಕ್ಟರ್ ಸಂಬಂಧಪಟ್ಟಾಗೆ ಕೊಡಬೇಕು ಅನ್ನೋದನ್ನು ಇಲ್ಲಿ ಕೊಡ್ತಾರೆ ವಿಶೇಷವಾಗಿ. ನೆಕ್ಸ್ಟು SIDBI ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರೋದು ಅಂಶ ಕೂಡ ಗೊತ್ತಿರಲಿ, SIDBI ಹಾಗಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ನಬಾರ್ಡ್ ಅಂತ ಕರಿತೀವಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಬ್ಯಾಂಕ್ ಅಂತ ಕರಿತೀವಿ, ನಬಾರ್ಡ್ ಅಂತ ಕರಿತೀವಿ. ಹಾಗೆ NHPಗಳನ್ನು ಪುನರ್ರಚನೆ ಮಾಡಿ ಹಣಕಾಸು ಮಾರುಕಟ್ಟೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಬೇಕು. ಈ MSMEಗಳಿಗೆ ಕೊಡುವಂಥ ಹಣಕ್ಕೆ ಸಂಬಂಧಪಟ್ಟಾಗೆ SIDBI ಬರುತ್ತೆ. ಹಾಗೆ ನಬಾರ್ಡ್ ಆಗಿರ್ಬೋದು, NHPಗಳಾಗಿರ್ಬೋದು, ಇವುಗಳನ್ನು ಪುನರ್ರಚನೆಯನ್ನು ಮಾಡಬೇಕು. ಅವುಗಳನ್ನು ಮಾಡೋದ್ರ ಮೂಲಕ ಹಣಕಾಸು ಮನಿ ಮಾರ್ಕೆಟ್ ಏನಿದೆ ಅವುಗಳಲ್ಲಿ ಪಾಲ್ಗೊಳ್ಳೋ ಥರ ಇವರಿಗೊಂದು ಅವಕಾಶವನ್ನು ಕೊಡಬೇಕು. ಸಣ್ಣ ಉದ್ಯಮಗಳಿಗೆ ಮತ್ತು ಕಡಿಮೆ ಆದಾಯದ ಪ್ರತಿ ಕುಟುಂಬಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸಾಲ ಸೌಲಭ್ಯವನ್ನು ಕೊಡಬೇಕು. ಅಂದರೆ ಸಣ್ಣ ಉದ್ಯಮಗಳಿರ್ಬೋದು, ಅಂದರೆ ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ಮತ್ತು ಕಡಿಮೆ ಆದಾಯದ ವ್ಯಕ್ತಿಗಳಿಗೆ, ಅಂದರೆ ಅಂತಹ ಕುಟುಂಬಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸಾಲ ಸೌಲಭ್ಯವನ್ನು ಕೊಡಬೇಕು. ನೋಡಿ, ಎಲ್ಲಿ ತನಕ ಅಂತ ಕೇಳಿದ್ರೆ ಸರ್ಕಾರ ಕೆಲವೊಂದು ಸ್ಕೀಮ್ಸ್ಗಳನ್ನು PM ಸ್ವಾನಿಧಿ ಅಂತ ಕರಿತೀವಿ. ಅಂದರೆ ಸ್ಟ್ರೀಟ್ ವೆಂಡರ್ಸ್ಗಳಿಗೆ, ರಸ್ತೆ ಬದಿ ವ್ಯಾಪಾರಸ್ಥರೇನಿದ್ದಾರೆ ಅವ್ರಿಗೆ ಕೂಡ ಏನು ಕೊಡುವಂಥದ್ದು, ಸರ್ಕಾರ ಒಂದು ಹಣಕಾಸಿನ ಸೌಲಭ್ಯವನ್ನು ಕೊಡ್ತಾ ಇದೆ, PM ಸ್ವಾನಿಧಿ ಅಂತ ಕರಿತೀವಿ. ಅಂದರೆ ಏನು ಮಾಡಬೇಕು, ಸಣ್ಣ ಉದ್ಯಮ ಅಥವಾ ಕಡಿಮೆ ಆದಾಯದ ಪ್ರತಿ ಕುಟುಂಬಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸೋ ಥರ ಇರಬೇಕು ಅನ್ನೋದನ್ನು ತಿಳಿಸುತ್ತೆ. ಹಾಗೆ ಇನ್ನೊಂದು ಕಮಿಟಿ ಬರುತ್ತೆ, ದೀಪಕ್ ಮೊಹಂತಿ ಕಮಿಟಿ. ಇದು ಕೂಡ PSIನಲ್ಲಿ ಕ್ವಶನ್ ಆಗಿದೆ. ದೀಪಕ್ ಮೊಹಂತಿ ಕಮಿಟಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ. ದೀಪಕ್ ಮೊಹಂತಿ ಕಮಿಟಿ ಅಂತ ಕರಿತೀವಿ. ಈ ಕಮಿಟಿಗೆ ಸಂಬಂಧಿಸಿದಂತೆ ಕೆಲವೊಂದು ಅಂಶಗಳನ್ನು ನೋಡೋದಾದರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದೀಪಕ್ ಮೊಹಂತಿ ನೇತೃತ್ವದ 14 ಸದಸ್ಯರ ಒಂದು ಸಮಿತಿಯನ್ನು 2018 ಜುಲೈನಲ್ಲಿ ನೇಮಕ ಮಾಡುತ್ತೆ. 2018ನಲ್ಲಿ ನೇಮಕ ಮಾಡುತ್ತೆ. 14 ಸದಸ್ಯರನ್ನು ಒಳಗೊಂಡಿರುತ್ತೆ.
ಈ ಸಮಿತಿಯು ಹಣಕಾಸು ಸೇರ್ಪಡೆ ಮತ್ತು 5 ವರ್ಷಗಳ ಮಧ್ಯಮಾವಧಿಯ ಯೋಜನೆಯನ್ನು ರೂಪಿಸುವ ಬಗ್ಗೆ ಪ್ರಸಿದ್ಧವಾಗಿರುವ ನೀತಿಗಳನ್ನು ಪರಿಶೀಲಿಸುವ ಕ್ರಮವನ್ನು ಕೈಗೊಳ್ಳುತ್ತೆ. 2018ರಲ್ಲಿ ಬಂದರೂ ಕೂಡ ಬಹಳ ನಿರ್ಣಾಯಕವಾದಂತಹ ಕಮಿಟಿ ಅಂತ ಕರಿತೀವಿ. ಇವರೇನು ಮಾಡ್ತಾರೆ ಗೊತ್ತಿರಲಿ, ಈ ಸಮಿತಿಯು ಹಣಕಾಸನ್ನ ಸೇರ್ಪಡೆಗೊಳಿಸಬೇಕು ಮತ್ತು 5 ವರ್ಷಗಳ ಮಧ್ಯಮಾವಧಿಯ ಯೋಜನೆಯನ್ನು ರೂಪಿಸುವ ಬಗ್ಗೆ ಪ್ರಸಿದ್ಧವಾಗಿರುವ ನೀತಿಗಳನ್ನು ಪರಿಶೀಲಿಸಲು ಕ್ರಮ ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ಇಲ್ಲಿ ತಿಳಿಸ್ತಾರೆ. ಪಾವತಿಗಳಾಗಿರ್ಬೋದು, ಪೇಮೆಂಟ್ಸ್ ಆಗಿರ್ಬೋದು, ಠೇವಣಿಗಳಾಗಿರ್ಬೋದು, ಜೊತೆಗೆ ಸಾಲಗಳು, ಸಾಮಾಜಿಕ ಭದ್ರತೆಗಳ ವರ್ಗಾವಣೆಗಳಾಗಿರ್ಬೋದು. ಅಂದರೆ ಸಾಮಾಜಿಕ ಭದ್ರತೆ ಅಂತ ಕೇಳಿದ್ರೆ ಇಲ್ಲಿ ವೃದ್ಧಾಪ್ಯ ಸಂಬಂಧಪಟ್ಟಾಗೆ ಆಗಿರ್ಬೋದು, ಅಥವಾ ಸರ್ಕಾರ ಕೆಲವೊಂದು ಸ್ಕೀಮ್ಸ್ಗಳನ್ನು ಏನು ಕೊಡುತ್ತೆ ಅವುಗಳಾಗಿರ್ಬೋದು, ಅಥವಾ ಪಿಂಚಣಿ ಆಗಿರ್ಬೋದು, ಮತ್ತು ವಿಮೆ ಇನ್ಶೂರೆನ್ಸಿಗೆ ಸಂಬಂಧಿಸಿದಂತೆ ಹಲವಾರು ಘಟಕಗಳ ಯೋಜನೆಯನ್ನು ಸೂಚಿಸಲು ಈ ಸಮಿತಿಯು ಕಾರ್ಯನಿರ್ವಹಿಸಬೇಕು. ಅಂದರೆ ಈ ಕಮಿಟಿ ಏನು ಮಾಡುತ್ತೆ, ಪಾವತಿಗಳು ಸಂಬಂಧಪಟ್ಟಾಗೆ ಠೇವಣಿ, ಸಾಲಗಳು, ಸಾಮಾಜಿಕ ಭದ್ರತೆ, ಇಂಥ ವರ್ಗಾವಣೆಗಳು, ಪಿಂಚಣಿ ಮತ್ತು ವಿಮೆಗೆ ಸಂಬಂಧಿಸಿದಂತೆ ಹಲವಾರು ಘಟಕಗಳ ಯೋಜನೆಯನ್ನು ಸೂಚಿಸಲು ಈ ಸಮಿತಿ ತನ್ನ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಟೋಟಲ್ ಆಗಿಬಿಟ್ಟು ಹಣಕಾಸಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ಇಲ್ಲಿ ನೋಡುವಂಥ ಪ್ರಯತ್ನವಾಗಿರುತ್ತೆ. ಹಾಗೆ ಬಡವರಿಗೆ ಸಂಬಂಧಪಟ್ಟಾಗೆ ಗಮನಿಸಿ, ಬಡವರ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ಬಡವರೇನು ಮಾಡಬೇಕು, ಅವರು ಕೂಡ ತನ್ನ ಆದಾಯಕ್ಕೆ ಅನುಗುಣವಾಗಿ, ಜೊತೆಗೆ ವಿಶೇಷವಾಗಿ ಬಿಟ್ಟು ಬಡವರ ವೈಯಕ್ತಿಕ ವೆಚ್ಚವನ್ನು ಏನು ಮಾಡಬೇಕು, ಮಾಡಬಹುದಾದ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ಸರ್ಕಾರದ ಸಾಮಾಜಿಕ ನಗದು ವರ್ಗಾವಣೆಯನ್ನು ಹೆಚ್ಚಿಸಲು ಏನು ಮಾಡುತ್ತೆ, ಕ್ರಮ ಕೈಗೊಳ್ಳುತ್ತೆ. ಅಂದರೆ ಬಡವರು ಕೂಡ ಆದಾಯಕ್ಕೆ ಸಂಬಂಧಪಟ್ಟಾಗ ಅವರ ಆದಾಯ ಕಡಿಮೆ ಇರುತ್ತೆ, ಅವರು ಕೂಡ ಖರ್ಚನ್ನು ಮಾಡುವಂಥದ್ದು ಇರುತ್ತೆ. ಆ ಖರ್ಚುಗಳೇನಾಗಿರಬೇಕು, ಕಡಿಮೆ ಆಗುತ್ತಾರೆ, ಅಥವಾ ಆದಾಯವನ್ನು ಹೆಚ್ಚಿಸುವಂಥದ್ದನ್ನು ಸರ್ಕಾರದ ಸಾಮಾಜಿಕ ನಗದು ವರ್ಗಾವಣೆ DBT ಸಂಬಂಧಪಟ್ಟಾಗೆ ಹೆಚ್ಚಿಸಲು ಏನು ಮಾಡಬೇಕು, ಕ್ರಮ ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ಶಿಫಾರಸನ್ನು ಮಾಡುತ್ತೆ. ಹಾಗೆ ಸುಕನ್ಯಾ ಶಿಕ್ಷಾ ಯೋಜನೆ ಅನ್ನೋದನ್ನು ಹೇಳ್ತಾರೆ. ಕಲ್ಯಾಣ ಕ್ರಮಕ್ಕಾಗಿ ಸಾಮಾಜಿಕ ನಗದು ವರ್ಗಾವಣೆಗಾಗಿ ಈ ಯೋಜನೆಯಡಿ ಕಡಿಮೆ ಆದಾಯದ ಗುಂಪಿಗೆ ಸೇರಿದ ಮಹಿಳೆಯರ ಖಾತೆಯನ್ನು ತೆರೆಯುವಿಕೆಯನ್ನು ಹೆಚ್ಚಿಸಲು ಬ್ಯಾಂಕುಗಳು ವಿಶೇಷ ಪ್ರಯತ್ನಗಳನ್ನು ಮಾಡಬೇಕು. ಒಂದು ಹೆಸರನ್ನು ಕೊಡ್ತಾರೆ, ಸುಕನ್ಯಾ ಶಿಕ್ಷಾ ಯೋಜನೆ ಅಂತ ಕರಿತೀವಿ. ಸುಕನ್ಯಾ ಶಿಕ್ಷಾ ಯೋಜನೆ ಇದರ ಉದ್ದೇಶ ಕಲ್ಯಾಣ ಕಾರ್ಯಕ್ರಮಕ್ಕೋಸ್ಕರ ಸಾಮಾಜಿಕ ನಗದು ವರ್ಗಾವಣೆಗಾಗಿ ಈ ಯೋಜನೆಯಡಿ ಕಡಿಮೆ ಆದಾಯದ ಗುಂಪಿಗೆ ಸೇರಿದಂತಹ, ಈಗಾಗಲೇ ನೋಡ್ತಿರ್ತೀರಾ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತೀವಿ, ಸ್ತ್ರೀ ಸ್ವಸಹಾಯ ಸಂಘ ಅಂತ ಕರಿತೀವಿ. ಅವುಗಳ ಮೂಲಕ ಏನು ಮಾಡಬೇಕು ಅಂದರೆ ಒಟ್ಟು ಅವರು ಬ್ಯಾಂಕಿಗೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ಸಾಮಾಜಿಕ ನಗದಾಗಿರ್ಬೋದು, ಇವು ವರ್ಗಾವಣೆಗಳಿಗೆ ಸಂಬಂಧಪಟ್ಟಾಗೆ ಈ ಸುಕನ್ಯಾ ಶಿಕ್ಷಾ ಯೋಜನೆಯ ಮೂಲಕ ಈ ಕಡಿಮೆ ಆದಾಯ ಸೇರಿದಂಥ ಮಹಿಳೆಯರಿಗೆ ಖಾತೆಯನ್ನು ತೆರಿಬೇಕು, ಅಕೌಂಟನ್ನು ತೆಗೆಯೋದಕ್ಕೆ, ಮತ್ತು ಅಲ್ಲಿ ಜಾಸ್ತಿ ಮಾಡೋದಕ್ಕೆ, ಅಕೌಂಟನ್ನು ತೆಗೆಯುವಂಥದ್ದು ಜಾಸ್ತಿ ಮಾಡೋದಕ್ಕೋಸ್ಕರ ಬ್ಯಾಂಕುಗಳಿಗೆ ವಿಶೇಷವಾದಂತಹ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದು ಈ ಒಂದು ಕಮಿಟಿ ತಿಳಿಸಿದಂತಹದ್ದಾಗಿರುತ್ತೆ. ಹಾಗೆ ಆಧಾರ್ ಲಿಂಕ್ ಮಾಡಿದಂತಹ ಕ್ರೆಡಿಟ್ ಖಾತೆ ಅಂತ ಕರಿತೀವಿ. ಕ್ರೆಡಿಟ್ ಸಿಸ್ಟಮ್ನ ಸ್ಥಿರತೆಯನ್ನು ಹೆಚ್ಚಿಸಲು ಮತ್ತು ಪ್ರವೇಶವನ್ನು ಸುಧಾರಿಸಲು ಕ್ರೆಡಿಟ್ ಮಾಹಿತಿ ಬ್ಯೂರೋದೊಂದಿಗೆ ಹಂಚಿಕೊಳ್ಳಬಹುದಾದ ಬಯೋಮೆಟ್ರಿಕ್ ಐಡೆಂಟಿಫೈಯರ್ನಂತೆ ಪ್ರತಿಯೊಬ್ಬ ಕ್ರೆಡಿಟ್ ಖಾತೆಗೆ ಆಧಾರನ್ನು ಲಿಂಕ್ ಮಾಡಬೇಕು. ನೋಡಿ, ಈಗಾಗಲೇ ಬ್ಯಾಂಕ್ ಸಂಬಂಧಪಟ್ಟಾಗ ನೀವು ನೋಡ್ತಿದ್ದೀರಾ, ಬ್ಯಾಂಕ್ನಲ್ಲಿ ಏನಾಗಬೇಕು, ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂದರೆ ನಿಮಗೆ ಬರುವಂಥ ಹಣ ಅಥವಾ ಕೊಡುವಂಥದ್ದಾಗಿರ್ಬೋದು ಅವುಗಳು ನಡೆಯೋದೇ ಇಲ್ಲ. ಅಂದರೆ ಅಲ್ಲಿ ನಿಮಗೆ ಓದ್ಕೊಳ್ಳೆ ಕೇಳ್ತಾರೆ, ಆಧಾರ್ ಕಾರ್ಡ್ ನೀವು ಕೊಡಬೇಕಾಗತ್ತೆ ಅಂತ ಕರಿತೀವಿ. ಇನ್ನು KYC ಅಂತ ಕರೀತಾರೆ, ನೋ ಯುವರ್ ಕಸ್ಟಮರ್ ಅಂತ ಕರಿತೀವಿ. ಅಂದರೆ ಈ ಮೂಲ ದಾಖಲೆಗಳೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಯಾಂಕ್ನಲ್ಲಿ ಈ ಆಧಾರ್ ಸಿಸ್ಟಮನ್ನು ಏನು ಮಾಡಬೇಕು, ಜೋಡಿಸ್ಬೇಕಾಗತ್ತೆ. ಅವುಗಳು ಕೂಡ ಕಂಡುಬರುತ್ತೆ. ಮೊಬೈಲ್ ತಂತ್ರಜ್ಞಾನ ಅಂದರೆ ಇವತ್ತಿನ ದಿನ ಏನಾಗ್ತಾ ಇದೆ, ತಂತ್ರಜ್ಞಾನದ ಮೇಲೆ ಒಟ್ಟಿಗೆ ಓಡ್ತಾ ಇದ್ದೀವಿ. ಎಲ್ಲಿ ತನಕ ಅಂತ ಕೇಳಿದ್ರೆ ಈ ಒಂದು ಸಮಿತಿ ಇದ್ದಂಥ ಈ ಸಂದರ್ಭದಲ್ಲಿ AI ಯುಗ ಅಂತಲೇ ಕರಿತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಅಂತ ಕರಿತೀವಿ. ಅಂತಹ ಯುಗದಲ್ಲಿ ಅದರಲ್ಲೂ ವಿಶೇಷವಾಗಿಬಿಟ್ಟು ತಂತ್ರಜ್ಞಾನದ ಜೊತೆಗೆ ನಡಿಬೇಕು. ಅವ್ರು ಹೇಳ್ತಾರೆ, ಮೊಬೈಲ್ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಸಂಪರ್ಕ ಸೇವಾ ವಿತರಣೆಯನ್ನು ಸುಧಾರಿಸೋದಕ್ಕೋಸ್ಕರ ಮೊಬೈಲ್ ತಂತ್ರಜ್ಞಾನದ ಮೇಲೆ ಹೆಚ್ಚಿನ ಅವಲಂಬನೆಯೊಂದಿಗೆ ಬ್ಯಾಂಕಿನ ಸಾಂಪ್ರದಾಯಿಕ ವ್ಯವಹಾರ ಮಾದರಿಯನ್ನು ಬದಲಾಯಿಸಬೇಕು.
ಇವತ್ತೇನಾಗ್ತಿದೆ, ಬ್ಯಾಂಕಿಗೆ ಸಂಬಂಧಪಟ್ಟಾಗೆ ಕ್ಯೂ ಅನ್ನು ನಿಲ್ತಾ ಇದ್ದಾರೆ ಜನ. ಮೊದಲೆಲ್ಲ ಏನಾಗ್ತಿತ್ತು, ಪ್ರತಿಯೊಂದು ಉದಾಹರಣೆಗೆ ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡಬೇಕು ಅಂದರೆ ಏನು ಮಾಡಬೇಕಿತ್ತು, ATMಗೆ ಹೋಗಬೇಕು ಅಥವಾ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಬೇಕಿತ್ತು. ಅಂತಹ ಪರಿಸ್ಥಿತಿ ಇತ್ತು. ಇವತ್ತು ಎಲ್ಲಿದ್ದೀವೋ ಅಲ್ಲೂ ಕೂತ್ಕೊಂಡು ಎಷ್ಟಿದೆ ನನ್ನ ಬ್ಯಾಂಕ್ ಅಕೌಂಟ್ನ ಎಷ್ಟು ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ನೋಡಬಹುದು. ಇದೆಲ್ಲ ಮೊಬೈಲ್ ತಂತ್ರಜ್ಞಾನದ ಅಳವಡಿಕೆಯನ್ನು ಇಲ್ಲಿ ಗಮನಿಸಬಹುದು. ಹಾಗೆ ವಿಮೆ, ಇನ್ಶೂರೆನ್ಸ್ ಸಂಬಂಧಪಟ್ಟಾಗೆ ಎಲ್ಲ ಕೃಷಿ ಬೆಳೆಗಳಿಗೆ ವಿಮಾ ಸೌಲಭ್ಯವನ್ನು ಕಲ್ಪಿಸಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಂತಹ ವರದಿಯಾಗಿರುತ್ತೆ. ಅಂದರೆ ಇವುಗಳೆಲ್ಲ ಆರ್ಥಿಕವಾಗಿ ಬಹಳ ಇಂಪಾರ್ಟೆಂಟ್ ಆದಂತಹ ಕಮಿಟಿಗಳು ಅಂತ ಕರಿತೀವಿ. ಇದರ ಜೊತೆಗೆ ಬಹು ಗ್ಯಾರಂಟಿ ಏಜೆನ್ಸಿಗಳು, ಇಲ್ಲಿ ಮಲ್ಟಿ ಸಂಬಂಧಪಟ್ಟಾಗ ಏನಾಗಿರುತ್ತೆ, ಗ್ಯಾರಂಟಿ ಏಜೆನ್ಸಿ ಏನಿದೆ, ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮ MSME ಅಂತ ಕರಿತೀವಿ ಅಲ್ವಾ, ಮೈಕ್ರೋ ಆ್ಯಂಡ್ ಸ್ಮಾಲ್, ಮೈಕ್ರೋ ಸ್ಮಾಲ್ ಸಂಬಂಧಪಟ್ಟಾಗೆ MSME ಅಂತ ಕರಿತೀವಿ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಅಲ್ಲಿ ಸ್ಥಾಪಿತವಾದಂಥ ಪ್ರದೇಶಗಳಲ್ಲಿ ಕ್ರೆಡಿಟ್ ಗ್ಯಾರಂಟಿಗಳನ್ನು ಒದಗಿಸಬೇಕು ಅನ್ನೋದನ್ನು ಪ್ರೋತ್ಸಾಹಿಸಬೇಕು ಅನ್ನೋದನ್ನು ಇಲ್ಲಿ ತಿಳಿಸುತ್ತೆ. ಹಾಗೆ ಗ್ರಾಮೀಣ ಆರ್ಥಿಕ ಪಾಲ್ಗೊಳ್ಳುವಿಕೆ ಅಂತ ಕರಿತೀವಿ. ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ATM ಸೌಲಭ್ಯಗಳನ್ನು ವಿಸ್ತರಿಸಬೇಕು. ಇಲ್ಲಿ ಗೊತ್ತಿರಬೇಕು, ಏನಾಗುತ್ತೆ, ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ATM ಸೌಲಭ್ಯವನ್ನು ವಿಸ್ತರಿಸಬೇಕು. ಇವತ್ತು ಏನಾದರೆ ಹಳ್ಳಿಯ ಭಾಗದಲ್ಲಿರುವಂಥವರು ತನ್ನ ATMನಲ್ಲಿ ಹಣವನ್ನು ತೆಗೆದುಕೊಳ್ಬೇಕು ಅಂತ ಕೇಳಿದ್ರೆ, ತನ್ನ ಅಕೌಂಟ್ನಲ್ಲಿ ತಾನು ಹಣವನ್ನು ತೆಗೆದುಕೊಳ್ಬೇಕು ಅಂದರೆ ATMನ ವ್ಯವಸ್ಥೆಗಳಿರೋದಿಲ್ಲ. ಅಂಥದ್ದನ್ನು ATM ಏನು ಮಾಡಬೇಕು, ಪ್ರತಿ ಗ್ರಾಮೀಣ ಪ್ರದೇಶಗಳಿಗೂ ಏನು ಮಾಡಬೇಕು, ಪ್ರತಿಯೊಬ್ಬ ಅವನು ತೆಗೆದುಕೊಳ್ಳೋದಕ್ಕೆ ಕೊಡೋದಕ್ಕೆ ಭಾಳ ಈಸಿ ಆಗಬೇಕು ಅನ್ನೋ ಉದ್ದೇಶದಿಂದ ವಿಸ್ತರಿಸಬೇಕು ಅಂತ ಹೇಳುತ್ತೆ. ಅದಾದ ನಂತರ ಒಂಬಡ್ಸ್ಮನ್ ಬ್ಯಾಂಕಿಂಗ್ ಸೇವೆಗಳಿಗೆ ಸಂಬಂಧಿಸಿದ ದೂರುಗಳನ್ನು ನೇರವಾಗಿ ನೀಡಲು ಬ್ಯಾಂಕಿಂಗ್ ಒಂಬಡ್ಸ್ಮನ್ ಪ್ರಾದೇಶಿಕ ಕಚೇರಿಯನ್ನು ನೇಮಿಸಬೇಕು ಅನ್ನುತ್ತೆ. ನೋಡಿ, ಒಂಬಡ್ಸ್ಮನ್ ಅಂದರೆ ಏನು ಅನ್ನೋದನ್ನು ಈ ಹಿಂದೆ ಕೇಳಿದ್ದಾರೆ. ಒಂದು ಸಲ ಪ್ರಶ್ನೆ, ಇನ್ನೊಂದ್ಸಲಿ ಕೇಳಿರುವಂಥದ್ದು, ಈ ಒಂಬಡ್ಸ್ಮನ್ ಸಂಬಂಧಪಟ್ಟಾಗ ಯಾವ ದೇಶದ ಪರಿಕಲ್ಪನೆಯನ್ನು ನಾವು ತಗೊಂಡಿದ್ದೀವಿ, ಒಂಬಡ್ಸ್ಮನ್ ಎಂಬ ಈ ಪರಿಕಲ್ಪನೆಯನ್ನು ಕೊಟ್ಟಂತಹ ಮೊದಲ ದೇಶ ಯಾವುದು ಅಂತೆಲ್ಲ ಕೇಳಿದ್ದಾರೆ. ಹಾಗಾದರೆ ಈ ಒಂಬಡ್ಸ್ಮನ್ ಅಂದರೆ ಏನು ಅನ್ನೋದನ್ನು ಗೊತ್ತಿರಬೇಕು. ಇಲ್ಲಿ ಕಮಿಟಿ ಕೊಟ್ಟಂಥ ತೀರ್ಮಾನದ ಪ್ರಕಾರ ಒಂಬಡ್ಸ್ಮನನ್ನು ಏನು ಮಾಡಬೇಕು, ಜಾರಿಗೆ ತರಬೇಕು, ಒಂಬಡ್ಸ್ಮನನ್ನು ನೇಮಕ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಕಮಿಟಿ ತೀರ್ಮಾನವನ್ನು ಮಾಡುತ್ತೆ. ಹಾಗಾದರೆ ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಂದರೆ ಏನು ಅಂತ ಕೇಳಿದ್ರೆ ಗೊತ್ತಿರಲಿ. ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಂದರೆ ಏನು ಅಂತ ಕೇಳ್ತಾರೆ. ಇದು ಯೋಜನೆ 2006ನ ಪ್ರಕಾರ, ಈ ಒಂದು ಯೋಜನೆ 2006ರ ಪ್ರಕಾರ ಈ ಯೋಜನೆ ಬರುತ್ತೆ. ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಂತ ಕರಿತೀವಿ. ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಸಂಬಂಧಪಟ್ಟಾಗೆ ನೋಡೋದಾದರೆ, ಬ್ಯಾಂಕಿಂಗ್ ಒಂಬಡ್ಸ್ಮನ್ ಯೋಜನೆ ಬ್ಯಾಂಕುಗಳು ಸಲ್ಲಿಸುವ ಕೆಲವು ಸೇವೆಗಳಿಗೆ, ನೋಡಿ ಗೊತ್ತಿರಲಿ, ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಂದರೆ ಏನು ಅಂತ ಕೇಳ್ತಾರೆ. ಬ್ಯಾಂಕಿಂಗ್ ಒಂಬಡ್ಸ್ಮನ್ ಯೋಜನೆ ಏನಿದೆ, ಇದು 2006ರ ಪ್ರಕಾರ ಈ ಯೋಜನೆ ಇರುವಂಥದ್ದು. ಈ ಬ್ಯಾಂಕುಗಳಲ್ಲಿ ಸಲ್ಲಿಸುವ ಕೆಲವು ಸೇವೆಗಳಿಗೆ ಸಂಬಂಧಿಸಿದ ಬ್ಯಾಂಕ್ ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಬ್ಯಾಂಕ್ ಗ್ರಾಹಕರಿಗೆ ತ್ವರಿತ ಮತ್ತು ಅಗ್ಗದ ವೇದಿಕೆ ಅಂತ ಕರಿತೀವಿ. ಅಂದರೆ ಬ್ಯಾಂಕ್ನ ಕಸ್ಟಮರಿಗೂ ಕೂಡ ಕೆಲವೊಂದು ಸಮಸ್ಯೆಗಳು, ಕುಂದುಕೊರತೆಗಳು ಇರುತ್ತೆ. ಆ ಸಮಸ್ಯೆಗಳನ್ನು ನಿಭಾಯಿಸಲು, ಅವುಗಳನ್ನು ಪರಿಹಾರವನ್ನು ಕೊಡೋದಕ್ಕೋಸ್ಕರ ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ ನೇಮಕವನ್ನು ಮಾಡ್ತಾರೆ. ನೋಡಿ ಮತ್ತೊಮ್ಮೆ ಐ ರಿಪೀಟ್, ಬ್ಯಾಂಕಿಂಗ್ ಒಂಬಡ್ಸ್ಮನ್ ಯೋಜನೆಗಳು ಬ್ಯಾಂಕುಗಳು ಸಲ್ಲಿಸುವ ಕೆಲವು ಸೇವೆಗಳಿಗೆ ಸಂಬಂಧಿಸಿದ ಬ್ಯಾಂಕ್ ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಬ್ಯಾಂಕ್ ಗ್ರಾಹಕರಿಗೆ ತ್ವರಿತ ಮತ್ತು ಅಗ್ಗದ ವೇದಿಕೆ ಅಂತ ಕರಿತೀವಿ. ಅಂದರೆ ಏನು ಬ್ಯಾಂಕ್ನ ಕಸ್ಟಮರ್ ಏನಿರ್ತಾನೆ ಅವನಿಗೆ ಸರ್ವಿಸಲ್ಲಿ ಸಂಬಂಧಪಟ್ಟಾಗೆ ಏನಾದರೆ ಕುಂದುಕೊರತೆಗಳಾಯಿತು, ಅವುಗಳನ್ನು ನೋಡ್ಕೊಳ್ಳೋದಕ್ಕೆ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅನ್ನೋದನ್ನು ತರ್ತೀವಿ. ಹಾಗೆ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಯೋಜನೆಯನ್ನು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949ರ ಸೆಕ್ಷನ್ ಕೇಳ್ತಾನೆ ಎಕ್ಸಾಮ್ನಲ್ಲಿ. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಯಾವುದು, RBI ಕಾಯ್ದೆ ಕೇಳಿದ್ರೆ 1934 ಅಂತ ಕರಿತೀವಿ, 34. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಕೇಳಿದ್ರೆ 1949ರ ಸೆಕ್ಷನ್ 35A ಅಡಿಯಲ್ಲಿ RBI 1995ರಿಂದ ಇದನ್ನು ಜಾರಿಗೆ ತಂದಿರುತ್ತೆ. 1995ರಿಂದ RBI ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅನ್ನೋದನ್ನು ಕಲ್ಪನೆಯನ್ನು ಜಾರಿಗೆ ತಂದಿರುತ್ತೆ. ಆದರೆ ಪ್ರಸ್ತುತ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಯೋಜನೆ ಏನಿದೆ 2006ರ ಪ್ರಕಾರ ಕೆಲವೊಂದು ತಿದ್ದುಪಡಿಗಳ ಮೂಲಕ, ಅಮೆಂಡ್ಮೆಂಟ್ ಆಗೋದ್ರ ಮೂಲಕ ಇವುಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕೆಲವು ಬ್ಯಾಂಕಿಂಗ್ ಸೇವೆಗಳಲ್ಲಿನ ಕೊರತೆಯ ವಿರುದ್ಧ ಗ್ರಾಹಕರ ದೂರುಗಳನ್ನು ಪರಿಹರಿಸಲು ಕೆಲವೊಂದ್ಸಲಿ ಕೊರತೆಗೆ ಸಂಬಂಧಪಟ್ಟ ಗ್ರಾಹಕರ ಕೊರತೆ ಇರುತ್ತೆ, ಅವುಗಳ ವಿರುದ್ಧ ಏನಾಗಿರುತ್ತೆ, ಗ್ರಾಹಕರ ದೂರುಗಳನ್ನು ಪರಿಹರಿಸಲು ರಿಸರ್ವ್ ಬ್ಯಾಂಕ್ ನೇಮಕ ಮಾಡಿದಂತಹ ಹಿರಿಯ ಅಧಿಕಾರಿಯನ್ನೇ ನಾವು ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಂತ ಕರಿತೀವಿ. ವಿಶೇಷವಾಗಿಬಿಟ್ಟು ಎಕ್ಸಾಮ್ನಲ್ಲಿ ಕೇಳ್ತಾರೆ, ಯಾರು ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ನನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾರೆ. ಗೊತ್ತಿರಲಿ, ಇದನ್ನು
RBI ನೇಮಕ ಮಾಡುತ್ತೆ. ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕ ಮಾಡುವಂಥದ್ದೇ ಒಬ್ಬ ಹಿರಿಯ ಅಧಿಕಾರಿಯನ್ನು ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಂತ ಕರಿತೀವಿ. ಪರ್ಯಾಯ ವಿವಾದ ಪರಿಹಾರ ಕಾರ್ಯವಿಧಾನವನ್ನು ಬಳಕೆದಾರರಿಗೆ ಸರಳ ಮತ್ತು ಹೆಚ್ಚು ಸ್ಪಂದನೆಯನ್ನು ಮಾಡುವಂತೆ ಮಾಡಲು RBI ಒನ್ ನೇಷನ್ ಒನ್ ಒಂಬಡ್ಸ್ಮನ್ ಎಂಬ ವಿಧಾನವನ್ನು ಅಳವಡಿಸಿಕೊಂಡಿದೆ. ಇಡೀ ಒಂದು ದೇಶಕ್ಕೆ ಒನ್ ನೇಷನ್ ಒನ್ ಒಂಬಡ್ಸ್ಮನ್ ಅಂತ ಕರಿತೀವಿ, ಒಂದು ದೇಶ ಒಬ್ಬ ಒಂಬಡ್ಸ್ಮನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಕೇಳಿದ್ರೆ, ಇಲ್ಲಿ ಬಳಕೆದಾರರು ಏನಿದ್ದಾರೆ, ಕಸ್ಟಮರ್ ಏನಿದ್ದಾರೆ, ಅವರಿಗೆ ಸರಳವಾಗಿ ಮತ್ತು ಹೆಚ್ಚು ಪಾರದರ್ಶಕತೆಯಿಂದ ಮತ್ತು ಅವ್ರಿಗೆ ಜಾಸ್ತಿ ಸ್ಪಂದಿಸುವಂತೆ ಅವರ ಏನು ಕುಂದುಕೊರತೆಗಳಿರುತ್ತೆ ಆ ಕುಂದುಕೊರತೆಗಳನ್ನು ಕಡಿಮೆ ಮಾಡೋದಕ್ಕೆ ಉದ್ದೇಶದಿಂದ ಈ ಬ್ಯಾಂಕಿಂಗ್ ಒಂಬಡ್ಸ್ಮನನ್ನು ಯಾರು ನೇಮಕವನ್ನು ಮಾಡ್ತಾರೆ? RBI ನೇಮಕ ಮಾಡುತ್ತೆ. ಬಹಳ ಇಂಪಾರ್ಟೆಂಟ್ ಇರುವಂಥದ್ದು, RBI ಇದನ್ನು ನೇಮಕ ಮಾಡುತ್ತೆ. ಹಾಗೆ ಬ್ಯಾಂಕಿಂಗ್ ಒಂಬಡ್ಸ್ಮನ್ರನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾರೆ, VVIMP ಗೊತ್ತಿರಬೇಕು. RBI ನೇಮಕ ಮಾಡುತ್ತೆ, RBI ನೇಮಕ ಮಾಡುತ್ತೆ. ಹಾಗೆ ಈ RBI ಅಂತ ಸಂಬಂಧಪಟ್ಟ ಹಾಗೆ ನೆಕ್ಸ್ಟು ಎಲ್ಲ ಪರಿಶಿಷ್ಟ ಶೆಡ್ಯೂಲ್ಡ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಮತ್ತು ಪರಿಶಿಷ್ಟ ಪ್ರಾಥಮಿಕ ಸಹಕಾರಿ ಬ್ಯಾಂಕುಗಳು ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು. ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಹಾಗಂದ್ರೆ ಏನು? ಶೆಡ್ಯೂಲ್ಡ್ ಬ್ಯಾಂಕ್ ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಶೆಡ್ಯೂಲ್ಡ್ ಬ್ಯಾಂಕ್ ಅಂದರೆ 1934 RBI ಆ್ಯಕ್ಟ್ನ 2ನೇ ಶೆಡ್ಯೂಲ್ನಲ್ಲಿ ರಿಜಿಸ್ಟರ್ ಆಗಿರುವಂಥ 2ನೇ ಶೆಡ್ಯೂಲ್ನಲ್ಲಿ ಕಂಡುಬರುವಂಥ ಬ್ಯಾಂಕನ್ನು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಮತ್ತು ಆ ಬ್ಯಾಂಕ್ ಏನಾಗಿರಬೇಕು? 5 ಲಕ್ಷಕ್ಕಿಂತ ಹೆಚ್ಚು ಬಂಡವಾಳವನ್ನು ಹೂಡಿರಬೇಕು. ಅಂಥ ಬ್ಯಾಂಕನ್ನು ನಾವು ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕೇಳಿದ್ರೆ RBIನ ಆ್ಯಕ್ಟ್ 1934ನ ಆ್ಯಕ್ಟ್ನ 2ನೇ ಸೆಕ್ಷನ್ನಲ್ಲಿ ಕಂಡು ಬರದೇ ಇರುವಂಥದ್ದು, ಜೊತೆಗೆ 5 ಲಕ್ಷ ಬಂಡವಾಳವನ್ನು ಹೊಂದದೇ ಇರುವಂಥದ್ದನ್ನು ಇದನ್ನು ನಾವೇನಂತ ಕರಿತೀವಿ? ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಹಾಗೆ ವಾಣಿಜ್ಯ ಬ್ಯಾಂಕುಗಳು ಇದರಲ್ಲಿ ಕಂಡು ಬರುತ್ತೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ RRB ಅಂತ ಕರಿತೀವಲ್ಲ, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರಿತೀವಿ, ಆ ಬ್ಯಾಂಕ್ ಆಗಿರ್ಬೋದು. ಹಾಗೆ ಶೆಡ್ಯೂಲ್ಡ್ ಪ್ರಾಥಮಿಕ ಸಹಕಾರಿ ಬ್ಯಾಂಕುಗಳು ಅಂತ ಕರಿತೀವಿ, ಪ್ರೈಮರಿ ಬ್ಯಾಂಕ್ಸ್ ಏನಿದೆ ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತೆ, ಬ್ಯಾಂಕಿಂಗ್ ಒಂಬಡ್ಸ್ಮನ್ನ ವ್ಯಾಪ್ತಿಗೆ ಕಂಡು ಬರುತ್ತೆ. ನಮ್ಮಲ್ಲಿ ಭಾರತದಲ್ಲಿ ಈ ಖಾತೆ ಹೊಂದಿರುವ ಅನಿವಾಸಿ ಭಾರತೀಯರು NRI ಅಂತ ಏನು ಕರಿತೀವಿ, ಭಾರತೀಯರ ದೂರುಗಳನ್ನು ಬ್ಯಾಂಕಿಂಗ್ ಒಂಬಡ್ಸ್ಮನ್ ಪರಿಗಣಿಸಬಹುದು. ವೆರಿ ಇಂಪಾರ್ಟೆಂಟ್ ಅಂಶ ಗೊತ್ತಿರಬೇಕು. ಅಂದರೆ ನಮ್ಮ ದೇಶದ ವಾಸಿ ಅಥವಾ ಅನಿವಾಸಿ ಭಾರತೀಯ ಅಂತ ಏನು ಕರಿತೀವಿ ಅಂಥವರ ದೂರುಗಳನ್ನು ಕೂಡ ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಏನು ಮಾಡ್ಬೋದು? ಪರಿಹಾರವನ್ನು ಮಾಡಬಹುದು. ಉದ್ದೇಶನೇ ಅದು. ಅಂದರೆ ಗ್ರಾಹಕನ ಕುಂದುಕೊರತೆಗಳನ್ನು ನೋಡಿಕೊಳ್ಳುವಂತಹ ಒಂದು ಸಂಸ್ಥೆಯನ್ನು ಅಥವಾ ನೋಡಿಕೊಳ್ಳುವಂಥವರನ್ನು ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಂತ ಕರಿತೀವಿ. ಈ ಕಾರ್ಯವಿಧಾನವು ಬ್ಯಾಂಕುಗಳು, NBFCಗಳು ಮತ್ತು ಪ್ರೀಪೇಯ್ಡ್ ಪಾವತಿ ಸಾಧನಗಳ ಬ್ಯಾಂಕೇತರ ವಿತರಕರಿಂದ ಎಲ್ಲ ಗ್ರಾಹಕರನ್ನು ಪೂರೈಸುತ್ತೆ. ಅಂದರೆ ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿಬಿಟ್ಟು ಅನಿವಾಸಿ ಭಾರತೀಯರಿಗೂ ಕೂಡ ಏನಾಗುತ್ತೆ, ಈ ಒಂದು ಬ್ಯಾಂಕ್ ಏನಾಗುತ್ತೆ ಸಂಬಂಧಪಡುತ್ತೆ. ಯಾವುದೋ ನಮಗೆ ಗೊತ್ತಿರಲಿ, ಬ್ಯಾಂಕಿಂಗ್ ಒಂಬಡ್ಸ್ಮನ್ ಅಂತ ಕರಿತೀವಿ. ಹಾಗೆ ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಬಗ್ಗೆ ರೀಸೆಂಟಾಗಿ ಕೇಳಿದ ಕ್ವಶನ್ ಏನು ಅಂತ ಕೇಳಿದ್ರೆ, ಈ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಎಂಬ ಪರಿಕಲ್ಪನೆ ಯಾವ ದೇಶದಿಂದ ಯಾವ ದೇಶ ಕೊಡ್ತು ಅಂತ ಕೇಳ್ತಾರೆ. ಗೊತ್ತಿರಲಿ ಯಾವ ದೇಶ ಅಂತ ಕೇಳಿದ್ರೆ ಸ್ವೀಡನ್ ಅಂತ ಕರಿತೀವಿ. ಸ್ವೀಡನ್ ದೇಶ ಇದನ್ನು ಈಗಾಗಲೇ 2020 ಗ್ರೂಪ್ C ಎಕ್ಸಾಮ್ನಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಆ ಕಾರಣದಿಂದ ಗೊತ್ತಿರಲಿ, ಇದರ ಪರಿಕಲ್ಪನೆಯನ್ನು ಕೊಟ್ಟಂತಹ ದೇಶವನ್ನು ಕೇಳಿದ್ದಾರೆ. ಆ ದೇಶ ಯಾವ್ದು ಕೇಳಿದ್ರೆ ಸ್ವೀಡನ್ ದೇಶ ಅಂತ ಕರಿತೀವಿ, ಸ್ವೀಡನ್ ದೇಶ. ಹಾಗೆ ಇನ್ನು ಬಹಳಷ್ಟು ಕಮಿಟಿಗಳನ್ನು ನೋಡೋದಾದರೆ ನಂದನ್ ನೀಲಕಣಿ ಕಮಿಟಿ ಅಂತ ಕರಿತೀವಿ. ನೋಡಿ, ಬಹಳಷ್ಟು ಇಂಪಾರ್ಟೆಂಟ್ ಇರುವಂಥ ಕಮಿಟಿಗಳಿದೆ. ಅದರಲ್ಲಿ ಇನ್ನೊಂದು ಈಗಾಗಲೇ ಭಾಳಷ್ಟು ಕಮಿಟಿಯನ್ನು ನೋಡಿದ್ವಿ. ಅದರಲ್ಲಿ ನಂದನ್ ನೀಲಕಣಿ ಬಗ್ಗೆ ಕೂಡ ನೋಡಬೇಕು. ಡಿಜಿಟಲ್ ಪೇಮೆಂಟ್ ಅಂತ ಕರಿತೀವಿ, ಡಿಜಿಟಲ್ ಪೇಮೆಂಟಿಗೆ ಸಂಬಂಧಿಸಿರುತ್ತೆ. ಮೀನಾ ಹೇಮಚಂದ್ರ ಸಮಿತಿ ಏನಿದೆ, ಬ್ಯಾಂಕಿಂಗ್ನಲ್ಲಿ ಸೈಬರ್ ಭದ್ರತೆಗಳು ಇವತ್ತು ಗೊತ್ತಾಗ್ತಿದೆ ಸಂಬಂಧಪಟ್ಟಾಗೆ ಏನಾಗ್ತಿದೆ, ಸೈಬರ್ ಭದ್ರತೆಗೆ ಸಂಬಂಧಪಟ್ಟಾಗೆ ಆ ಸಂದರ್ಭದಲ್ಲೇ ಏನೋ ಮೀನಾ ಹೇಮಚಂದ್ರ ಕಮಿಟಿಯನ್ನು ನೇಮಕವನ್ನು ಮಾಡಿರುವಂಥದ್ದು. ದೀಪಕ್ ಮೊಹಂತಿ ಸಮಿತಿ, ಇದನ್ನು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೀವಿ. ಮೊಬೈಲ್ ಬ್ಯಾಂಕಿಂಗ್ ಸಂಬಂಧಪಟ್ಟಾಗ ಕೂಡ ಇಲ್ಲಿ ಗಮನಿಸಬೇಕು. YH ಮಲೆಗಾವ್ ಸಮಿತಿ ಅಂತ ಕರಿತೀವಿ. ಕೆಟ್ಟ ಸಾಲಗಳು ಅಂದರೆ ಯಾವುದು? NPA ಅಂತ ಕರಿತೀವಿ, NPA. ಹಾಗಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರಿತೀವಿ. YM ಡಿಯೋಸ್ತಾಲಿ ಸಮಿತಿ ಅಂತ ಕರಿತೀವಿ. YM ಡಿಯೋಸ್ತಾಲಿ ಸಮಿತಿ ಅಂದರೆ ಸಾರ್ವಜನಿಕ ಸಾಲದ ನೋಂದಾವಣಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಸಾರ್ವಜನಿಕ ಸಾಲದ ನೋಂದಾವಣಿಗೆ ಸಂಬಂಧಪಡುತ್ತೆ. ಹಾಗೆ ಬಿಮಲ್ ಜಲನ್ ಸಮಿತಿ ಅಂತ ಕರಿತೀವಿ. ಆರ್ಥಿಕ ಬಂಡವಾಳ ಚೌಕಟ್ಟನ್ನು ಪರಿಶೀಲಿಸಲು ಮತ್ತು ಬ್ಯಾಂಕುಗಳಿಗೆ ಲೈಸೆನ್ಸನ್ನು ಒದಗಿಸುವಂಥ ಉದ್ದೇಶ ಇದೆ. ಅಂದರೆ ಆರ್ಥಿಕ ಬಂಡವಾಳ ಚೌಕಟ್ಟನ್ನು ಪರಿಶೀಲಿಸಬೇಕು, ಜೊತೆಗೆ ಬ್ಯಾಂಕುಗಳ ಲೈಸೆನ್ಸನ್ನು ಏನಾಗಿರಬೇಕು ಆ ಸಮಸ್ಯೆಯ ಬಗ್ಗೆ ಪರಿಹಾರವನ್ನು ಕೊಡೋದಕ್ಕೆ ಬಿಮಲ್ ಜಲನ್ ಕಮಿಟಿ ಕಂಡುಬರುತ್ತೆ.
ಆಬಿದ್ ಹುಸೇನ್ ಕಮಿಟಿ ಕಂಡು ಬರುತ್ತೆ ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ಬ್ಯಾಂಕುಗಳು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ. ಟಿ.ವಿ. ಸೋಮನಾಥನ್ ಸಮಿತಿ ಅಂತ ಕರಿತೀವಿ, ಏಕರೂಪದ KYC ಮಾನದಂಡಗಳ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಗೊತ್ತಿರಲಿ. ಏಕರೂಪ KYC ಅಂದರೆ ಏನು ಅಂತ ಕೇಳ್ಬೋದು, ಗೊತ್ತಿರಲಿ. ನೋ ಯುವರ್ ಕಸ್ಟಮರ್ ಅಂತ ಕರಿತೀವಿ. ಈ ಒಂದು ಕಮಿಟಿ ರೀಸೆಂಟಾಗಿ ಬಿಟ್ಟು ಎಕ್ಸಾಮ್ನಲ್ಲಿ ಕೂಡ ಕೇಳೋ ಸಾಧ್ಯತೆಗಳಿದೆ, ಗೊತ್ತಿರಲಿ. ಟಿ.ವಿ. ಸೋಮನಾಥನ್ ಸಮಿತಿ ಯಾವ ಉದ್ದೇಶಕ್ಕೆ ಬಂದಿದೆ ಅಂತ ಕೇಳಿದರೆ, ಇದು ಏಕರೂಪವಾದಂಥ, ಇಡೀ ದೇಶದಲ್ಲಿ ಏಕರೂಪವಾದಂಥ KYC ಮಾನದಂಡಗಳನ್ನು, ಕ್ರೈಟೀರಿಯಾಗಳ ಅಗತ್ಯಕ್ಕೆ ಸಂಬಂಧಪಡುತ್ತೆ. ಹಾಗೆ ಸಿ ರಂಗರಾಜನ್ ಕಮಿಟಿ, ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದೀವಿ. ದೇಶದ ಬಡತನದ ಪ್ರಮಾಣವನ್ನು ನಿವಾರಿಸಲು ಈ ಹಿಂದೆ ಯಾವುದೋ ಸುರೇಶ್ ಟಿ ತೆಂಡೂಲ್ಕರ್ ಸಮಿತಿ ಬಂದಾಗ ಅವುಗಳನ್ನು ಏನು ಮಾಡಬೇಕು, ರಿವೈಸ್ಡನ್ನು ಮರುಪರಿಶೀಲನೆ ಮಾಡಲು ಸಿ ರಂಗರಾಜನ್ ಕಮಿಟಿಯನ್ನು ನೇಮಕವನ್ನು ಮಾಡಲಾಯಿತು. ಹಾಗೆ ಕುಕ್ ಸಮಿತಿ ಅಂತ ಕರಿತೀವಿ, ಬ್ಯಾಂಕುಗಳ ಬಂಡವಾಳ ಸಮರ್ಪಕತೆಯನ್ನು ಪರೀಕ್ಷಿಸಲು, ಬ್ಯಾಂಕುಗಳು ತನ್ನ ಬಂಡವಾಳದ ಸಮರ್ಪಕತೆ ಹೇಗಿರಬೇಕು ಅನ್ನೋದನ್ನು ಪರೀಕ್ಷೆ ಮಾಡಲು ಕುಕ್ ಸಮಿತಿಯೇ ಬರುತ್ತೆ. ಇನ್ನೊಂದು ಸಮಿತಿ ಭಾಳ ಇಂಪಾರ್ಟೆಂಟ್ ಇದೆ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಾಗೆ, ಬಾಸೆಲ್ ಸಮಿತಿ ಅಂತ ಕರಿತೀವಿ. ಬಾಸೆಲ್ ಸಮಿತಿ ಅಂತ ಕರಿತೀವಿ. ಇದರಲ್ಲಿ ಬಾಸೆಲ್ ಟೈರ್ 1, 2, 3 ಎಲ್ಲ ಕಂಡು ಬರುತ್ತೆ. ಪ್ರೆಸೆಂಟ್ 2ನೇ ಸ್ಥಾನದಲ್ಲಿ ಬಾಸೆಲ್ 2ನಲ್ಲಿ ಭಾರತ ಇದೆ. 3ಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶಗಳಿದೆ. ಈ ಬಾಸೆಲ್ ಕಮಿಟಿ ಅಥವಾ ಬಾಸೆಲ್ ಸಮಿತಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳ್ತಾರೆ, ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಾಗೆ, ಬ್ಯಾಂಕನ್ನು ಸಂಬಂಧಪಡುವಂಥ ಕಮಿಟಿ ಬಾಸೆಲ್ ಅಂತ ಕರಿತೀವಿ. ಬಾಸೆಲ್ ಅಂದರೆ ಈ ಒಂದು ಅಗ್ರಿಮೆಂಟ್ ಅಂತ ಕೂಡ ಕರಿತೀವಿ. ಬಾಸೆಲ್ ಅನ್ನೋದು ಸ್ವಿಟ್ಜರ್ಲ್ಯಾಂಡ್ ದೇಶದ ಒಂದು ಪ್ರದೇಶ, ಒಂದು ನಗರ, ಬಾಸೆಲ್ ಅಂತ ಕರಿತೀವಿ. ಅಲ್ಲಿ ಏನು ಮಾಡಿರುವಂಥದ್ದು, ಬ್ಯಾಂಕುಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಚರ್ಚೆಯನ್ನು ಮಾಡಿರ್ತಾರೆ. ಅದನ್ನೇ ಬಾಸೆಲ್ ಸಮಿತಿ ಅಂತ ಕರಿತೀವಿ. ದಾಮೋದರನ್ ಕಮಿಟಿ ಅಂತ ಕರಿತೀವಿ, ಬ್ಯಾಂಕುಗಳಲ್ಲಿ ಗ್ರಾಹಕರ ಸೇವೆಗಳನ್ನು ಸುಧಾರಿಸುವಂಥದ್ದು, ಬ್ಯಾಂಕುಗಳಲ್ಲಿ ಕಸ್ಟಮರ್ಸ್ಗಳ ಸರ್ವಿಸನ್ನು ಏನು ಮಾಡಬೇಕು, ಸುಧಾರಿಸುವಂತಹ ಉದ್ದೇಶ ಇದೆ. ಎಸ್.ಎನ್. ವರ್ಮಾ ಸಮಿತಿ ಅಂತ ಕರಿತೀವಿ, ವಾಣಿಜ್ಯ ಬ್ಯಾಂಕುಗಳ ಪುನರ್ರಚನೆಗೆ ಸಹಾಯವನ್ನು ಮಾಡಬೇಕು. ವಾಣಿಜ್ಯ ಬ್ಯಾಂಕ್ಗಳ ಏನು ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ ಅವುಗಳ ಪುನರ್ರಚನೆಗೆ ಸಹಾಯವನ್ನು ಮಾಡೋದಕ್ಕೋಸ್ಕರ ಈ ಕಮಿಟಿ ಎಸ್.ಎನ್. ವರ್ಮಾ ಕಮಿಟಿ 1999ರಲ್ಲಿ ಬರುತ್ತೆ. ಹಾಗೆ ದೀಪಕ್ ಪಾರೇಖ್ ಸಮಿತಿ ಅಂತ ಕರಿತೀವಿ, ಇನ್ಫ್ರಾಸ್ಟ್ರಕ್ಚರ್ ಸಂಬಂಧಪಟ್ಟಾಗೆ ಮೂಲಸೌಕರ್ಯ ಕ್ಷೇತ್ರಕ್ಕೆ ಹಣಕಾಸನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಹೇಗೆ ಒದಗಿಸಬೇಕು ಅವುಗಳ ಬಗ್ಗೆ ಶಿಫಾರಸನ್ನು ಮಾಡಿರುವಂಥದ್ದು ಕಮಿಟಿ, ಗೊತ್ತಿರಲಿ. ಯಾವುದು, ದೀಪಕ್ ಪಾರೇಖ್ ಸಮಿತಿ. ಇದು ಕೂಡ ಪ್ರಶ್ನೆ ಆಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್, ದಿನೇಶ್ ಶರ್ಮಾ ಕಮಿಟಿ ಅಂತ ಕರಿತೀವಿ, ದಿನೇಶ್ ಶರ್ಮಾ ಸಮಿತಿ ಅಂತ ಕರಿತೀವಿ. ಈ ಕಮಿಟಿ ಬಗ್ಗೆ ಮುಖ್ಯ ಉದ್ದೇಶ ವರ್ಚುವಲ್ ಅಥವಾ ಡಿಜಿಟಲ್ ಕರೆನ್ಸಿಗಳಿಗೆ ಸಂಬಂಧಿಸಿದ ಹೊಸ ನಿಯಂತ್ರಣವನ್ನು ಪ್ರಸ್ತಾಪಿಸುವುದು. ಈಗಾಗಲೇ ವರ್ಚುವಲ್ ಕರೆನ್ಸಿ ಅಥವಾ ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟ ಭಾಳಷ್ಟು ಚರ್ಚೆಯನ್ನು ಮಾಡಿದ್ದೀವಿ. CBDC ಅಂತ ಕರಿತೀವಿ. CBDC ಅಂದರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಥವಾ ಡಿಜಿಟಲ್ ರುಪಿ ಅಂತ ಏನು ಕರಿತೀವಿ, ಅವುಗಳಿಗೆ ಸಂಬಂಧಪಟ್ಟಾಗೆ RBI ಏನು ಮಾಡಿದೆ, ಮಾನ್ಯತೆಯನ್ನು ಕೊಟ್ಟಿರುವಂಥದ್ದು. ಹಾಗೆ ಈ ವರ್ಚುವಲ್ ಕರೆನ್ಸಿಗೆ ಸಂಬಂಧಪಟ್ಟ ಎಷ್ಟು % ಈಗಾಗಲೇ ಇನ್ಕಮ್ ಟ್ಯಾಕ್ಸ್, ಇದರ ಮೇಲೆ ಟ್ಯಾಕ್ಸ್ ಇದೆ ಅಂತ ಕೇಳಿದ್ರೆ 30% ಟ್ಯಾಕ್ಸ್ ಇರೋದನ್ನು ಇಲ್ಲಿ ಗಮನಿಸ್ಬೋದು. ದಿನೇಶ್ ಶರ್ಮಾ ಕಮಿಟಿ ವರ್ಚುವಲ್ ಅಥವಾ ಡಿಜಿಟಲ್ ಕರೆನ್ಸಿಗಳಿಗೆ ಸಂಬಂಧಿಸಿದಂತೆ ಹೊಸ ನಿಯಂತ್ರಣವನ್ನು ಪ್ರಸ್ತಾಪಿಸಿರುವಂಥದ್ದನ್ನು ಗಮನಿಸಬಹುದು. ಹಾಗೆ ಸುಭಾಷ್ ಚಂದ್ರ ಗಾರ್ಗ್ ಸಮಿತಿ, ಇದು ಕೂಡ ಪ್ರಶ್ನೆ ಆಗಿದೆ. ಸುಭಾಷ್ ಚಂದ್ರ ಗಾರ್ಗ್ ಕಮಿಟಿ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದರೆ ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧ ಅಂತ ಕರಿತೀವಿ. ಅಂದರೆ ಗುಪ್ತ ಚಲಾವಣೆಗೆ ಸಂಬಂಧಪಟ್ಟಾಗೆ, ನೋಟು ನಾಣ್ಯಗಳಿಗೆ ಸಂಬಂಧಪಟ್ಟಾಗ, ವಿಶೇಷವಾಗಿಬಿಟ್ಟು ಇವುಗಳು ಡಿಜಿಟಲ್ ಕರೆನ್ಸಿ ಆಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಾಗೆ ಅವುಗಳನ್ನು ನೋಟು ಮತ್ತು ನಾಣ್ಯಗಳಿಗೆ ಸಂಬಂಧಪಟ್ಟಾಗ ನಿಷೇಧವನ್ನು ಸುಭಾಷ್ ಚಂದ್ರ ಗಾರ್ಗ್ ಕಮಿಟಿ ಏನು ಮಾಡುತ್ತೆ, ಕೆಲವೊಂದು ಶಿಫಾರಸುಗಳನ್ನು ಕೊಟ್ಟಿರುತ್ತೆ. ಹಾಗೆ ಬಾಬಾ ಕಲ್ಯಾಣಿ ಸಮಿತಿ, ಇದನ್ನು ಕೂಡ ಚರ್ಚೆಯನ್ನು ಮಾಡಿದ್ದೀವಿ. SEZ ಅಂತ ಕರಿತೀವಿ. SEZ ಹಾಗಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಸಂಬಂಧಪಟ್ಟಾಗೆ ಎಷ್ಟನೇ ಆ್ಯಕ್ಟ್ ಅನ್ನೋದನ್ನು ನೋಡಿದ್ದೀವಿ, 2005ರ ಕಾಯ್ದೆಯ ಪ್ರಕಾರ 2005 ಆ್ಯಕ್ಟ್ನ ಪ್ರಕಾರ SEZ ಅನ್ನು ತಂದಿರೋದನ್ನು ಕೂಡ ಈ ಹಿಂದೆ ಚರ್ಚೆಯನ್ನು ಮಾಡಿದ್ದೀವಿ. ಹಾಗೆ ಇಷ್ಟು ವಿಷಯಗಳ ಜೊತೆಗೆ ಇನ್ನು ಬ್ಯಾಂಕಿಂಗ್ ಸಂಬಂಧಪಟ್ಟಾಗೆ ನಬಾರ್ಡ್ ಅಂತ ಕರಿತೀವಿ. ಇವುಗಳು ಕೂಡ ಪ್ರಶ್ನೆ ಆಗುತ್ತೆ. ನಬಾರ್ಡ್ ಸಂಬಂಧಪಟ್ಟಾಗೆ ನಬಾರ್ಡ್ನ ವಿಸ್ತೃತ ರೂಪ ಏನು ಅಂತ ಹೇಳ್ಬಿಟ್ಟು ಹಿಂದೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನಬಾರ್ಡ್ನ ವಿಸ್ತೃತ ರೂಪ ಏನು ನೋಡಿ. ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವಿ. ಇಲ್ಲೇನು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ, ಈ ಒಂದು ಭಾರತದಲ್ಲಿ ಕೃಷಿಗೆ ಅಗ್ರಗಣ್ಯವಾದಂತಹ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಕೃಷಿಗೆ ಸಹಕಾರವನ್ನು ಮಾಡೋದು. ಹೆಸರು ಹೇಳುತ್ತೆ, ಇದೇನಿದು ಅಗ್ರಿಕಲ್ಚರಲ್ ಮತ್ತು ರೂರಲ್ ಡೆವಲಪ್ಮೆಂಟನ್ನು ಪ್ರೋತ್ಸಾಹಿಸುವಂತಹ, ಅವುಗಳನ್ನು ಗಮನಿಸುವಂತಹ ಬ್ಯಾಂಕ್ ನಬಾರ್ಡ್ ಅಂತ ಕರಿತೀವಿ.
ಇದರ ಕೇಂದ್ರ ಕಚೇರಿ ಆಗಿರ್ಬೋದು, ಇದು ಯಾಕೆ ಸ್ಥಾಪನೆ ಆಯಿತು ಆಗಿರ್ಬೋದು, ಇವುಗಳ ಬಗ್ಗೆ ಒಂದು ಕಮಿಟಿಯನ್ನು ಕೂಡ ನೇಮಕವನ್ನು ಮಾಡ್ತೀವಿ. ಆ ಕಮಿಟಿ ಕೊಟ್ಟಂಥ ಶಿಫಾರಸುಗಳ ಮೂಲಕ ನಬಾರ್ಡ್ ಬ್ಯಾಂಕನ್ನು ಸ್ಥಾಪಿಸ್ತೀವಿ. ಇಲ್ಲಿ ಗೊತ್ತಿರಲಿ, ನಬಾರ್ಡ್ ಸಂಬಂಧಪಟ್ಟ ಹಾಗೆ ನಬಾರ್ಡ್ನ ಮುಖ್ಯವಾಗಿ ದೇಶದ ಗ್ರಾಮೀಣ ವಲಯವನ್ನು ಕೇಂದ್ರೀಕರಿಸುವ ಅಭಿವೃದ್ಧಿ ಬ್ಯಾಂಕ್ ಆಗಿರುತ್ತೆ. ಹೆಸರೇ ಹೇಳುತ್ತೆ, ನಬಾರ್ಡ್ ಅಂತ ಕರಿತೀವಿ. ಇದು ರೂರಲ್ ಡೆವಲಪ್ಮೆಂಟನ್ನು ಕೇಂದ್ರೀಕರಿಸುವಂಥ ಜೊತೆಗೆ ಡೆವಲಪ್ಮೆಂಟ್ ಅಭಿವೃದ್ಧಿ ಬ್ಯಾಂಕ್ ಅಂತ ಕೂಡ ಗುರುತಿಸ್ತೀವಿ. ಇದು ಭಾರತದ ರಿಸರ್ವ್ ಬ್ಯಾಂಕ್ನ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಿರುತ್ತೆ. ಗೊತ್ತಿರಲಿ, ನಬಾರ್ಡ್ ಅಂದ ಕೂಡಲೇ ಬ್ಯಾಂಕ್ ಏನಿದೆ, ನಬಾರ್ಡ್ ಏನಿದೆ, ಅದು RBIಗೆ ಸಂಬಂಧ ಪಡೋದಿಲ್ಲ ಅಂತ ತಿಳ್ಕೊಳ್ಬೇಡಿ. ಗೊತ್ತಿರಲಿ, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಏನಾಗಿರುತ್ತೆ, ಬ್ಯಾಂಕ್ನ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಿರುತ್ತೆ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಏನು ಮಾಡುತ್ತೆ, ಹಣಕಾಸು ಒದಗಿಸುವ ಅತ್ಯುನ್ನತ ಬ್ಯಾಂಕ್ ಆಗಿ ಸಂಸ್ಥೆಯಾಗಿರುತ್ತೆ. ಕೃಷಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹಣಕಾಸುಗಳನ್ನು ಒದಗಿಸುವಂತಹ ಅತ್ಯುತ್ತಮವಾದಂತಹ ಒಂದು ಬ್ಯಾಂಕ್ ಅಥವಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಈ ನಬಾರ್ಡನ್ನು ಗುರುತಿಸ್ತೀವಿ. ಇನ್ನು ನಬಾರ್ಡಿಗೆ ಸಂಬಂಧಪಟ್ಟ ಹಾಗೆ ಈ ನಬಾರ್ಡ್ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದರೆ ಎಕ್ಸಾಮ್ನಲ್ಲಿ ಜುಲೈ 12, 1982ರಲ್ಲಿ ನಬಾರ್ಡ್ ಸ್ಥಾಪನೆ ಆಗುತ್ತೆ. ನಬಾರ್ಡ್ ಸ್ಥಾಪನೆ ಆಗಿದ್ದು ಯಾವಾಗ ಕೇಳ್ತಾರೆ, ಜುಲೈ 12, 1982ರಲ್ಲಿ ನಬಾರ್ಡ್ ಬ್ಯಾಂಕ್ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಈ ನಬಾರ್ಡ್ ಸ್ಥಾಪನೆಗೆ ಶಿಫಾರಸನ್ನು ಮಾಡಿದಂಥ ಕಮಿಟಿ ಬಿ ಶಿವರಾಮನ್ ಸಮಿತಿ ಅಂತ ಕರಿತೀವಿ, VVIMP. ಬಹಳಷ್ಟು ಬಾರಿ ಕೇಳಿರುವಂಥದ್ದು. ನಬಾರ್ಡ್ ಸ್ಥಾಪನೆಗೆ ಸಂಬಂಧಪಟ್ಟಂತಹ ಕಮಿಟಿ ಯಾವುದು ಅಂತ ಕೇಳಿದರೆ ಬಿ ಶಿವರಾಮನ್ ಕಮಿಟಿ ಅಂತ ಕರಿತೀವಿ. ಹಾಗೆ ಈ ನಬಾರ್ಡ್ ಸಂಬಂಧಪಟ್ಟಾಗ ಏನಾಗುತ್ತೆ, ಇಡೀ ಇದಕ್ಕೆ ಇಲ್ಲೇನಾಗುತ್ತೆ, ಹಲವು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನರು ಅಥವಾ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಅವುಗಳನ್ನು ಅಧ್ಯಯನವನ್ನು ಮಾಡೋದಕ್ಕೆ, ಹಿಂದುಳಿದಿರುವಂತಹ ಗ್ರಾಮೀಣ ಪ್ರದೇಶ ಯಾಕೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದಾಗ ಬಿ ಶಿವರಾಮನ್ ಕಮಿಟಿ ಹೇಳ್ತು, ನಬಾರ್ಡ್ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪಿಸಬೇಕು. ಅದರಿಂದ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಏನು ಮಾಡಬೇಕು, ಡೆವಲಪ್ಮೆಂಟನ್ನು ಮಾಡೋದಕ್ಕೆ ಒಂದು ಏನಾಗಿರುತ್ತೆ, ಒಂದು ಸಂಸ್ಥೆ ಅಂತ ಹೇಳ್ಬಿಟ್ಟು ಗುರುತಿಸುತ್ತೆ. ಯಾರು, ಬಿ ಶಿವರಾಮನ್ ಕಮಿಟಿ. ಇದು ಭಾರತದಲ್ಲಿ ಕೃಷಿ ಹಣಕಾಸಿನ ಅಗ್ರ ಸಂಸ್ಥೆ ಅಂತ ಕರಿತೀವಿ. ಇದನ್ನು ಕೂಡ ಕ್ವಶನ್ ಆಗಿದೆ. ಇದಕ್ಕೆ ಭಾರತದ ಕೃಷಿ ಹಣಕಾಸಿನ ಅಗ್ರ ಸಂಸ್ಥೆ ಯಾವುದು ಕೇಳಿದ್ರೆ ನಬಾರ್ಡ್ ಅಂತ ಕರಿತೀವಿ. ನಬಾರ್ಡ್ RBIನ ಅಂಗಸಂಸ್ಥೆ ಹೌದೋ ಅಲ್ವೋ ಅಂತ ಪಾಯಿಂಟ್ ವೈಸ್ನಲ್ಲಿ ಕೇಳ್ತಾನೆ. ಇದನ್ನು ಸ್ಟೇಟ್ಮೆಂಟ್ ವೈಸ್ನಲ್ಲಿ 1 ಮಾತ್ರ ಸರಿ, 2 ಮಾತ್ರ ಸರಿ ಅಂತ ಕೇಳ್ತಾನೆ. ಗೊತ್ತಿರಲಿ, ನಬಾರ್ಡ್ RBIನ ಒಂದು ಅಂಗಸಂಸ್ಥೆ ಅಂತ ಗುರುತಿಸ್ತೀವಿ. ನಬಾರ್ಡ್ ಬ್ಯಾಂಕ್ನ ಕೇಂದ್ರ ಕಚೇರಿ ಏನಿದೆ ಅದು ಮುಂಬೈನಲ್ಲಿ ಕಂಡು ಬರುತ್ತೆ. ಗೊತ್ತಿರಲಿ, ನಬಾರ್ಡ್ನ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡು ಬರುತ್ತೆ. ನಬಾರ್ಡ್ ಬ್ಯಾಂಕ್ನ ಮುಖ್ಯ ಉದ್ದೇಶ ಏನು ಕೇಳಿದ್ರೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸೂಕ್ತ ಹಣಕಾಸನ್ನು ಒದಗಿಸುವಂತಹ ಮುಖ್ಯ ಉದ್ದೇಶ ಇದೆ. ಯಾವುದಕ್ಕೆ ಸಂಬಂಧಪಟ್ಟಾಗೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಸೂಕ್ತ ಹಣಕಾಸನ್ನು ಒದಗಿಸುವಂಥ ಉದ್ದೇಶ ನಬಾರ್ಡ್ ಬ್ಯಾಂಕಿಗೆ ಕಂಡು ಬರುತ್ತೆ. ನಬಾರ್ಡ್ ಬ್ಯಾಂಕ್ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಗಿರುತ್ತೆ. VVIMP ಯಾವ ಪಂಚವಾರ್ಷಿಕ ಯೋಜನೆ ಅಂತ ಕೇಳ್ತಾರೆ. ಗೊತ್ತಿರಲಿ, ನಬಾರ್ಡ್ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಗಿರೋದನ್ನು ಇಲ್ಲಿ ನೋಡ್ಬೋದು. 6ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಹಾಗೆ ನಬಾರ್ಡ್ಗೆ ಸಂಬಂಧಪಟ್ಟಾಗೆ ಇದರ ಪ್ರೆಸೆಂಟ್ ಇರುವಂಥ ಚೇರ್ಮನ್ ಯಾರು ಅಥವಾ ಇವುಗಳಿಗೆ ಸಂಬಂಧಪಟ್ಟಾಗ ಇನ್ನೂ ಕೆಲವು ಮಾಹಿತಿಗಳನ್ನು ನೀವು ಪಡ್ಕೊಳ್ಬೇಕು. ಕರೆಂಟ್ ಅಫೇರ್ಸ್ನ ಜೊತೆಗೆ ಅದು ನಬಾರ್ಡನ್ನು ಓದ್ಕೊಳ್ಬೇಕು. ಹಾಗೆ ಇನ್ನೊಂದು ಸಂಸ್ಥೆ ಸೆಬಿ ಅಂತ ಕರಿತೀವಿ. ಇವುಗಳನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೆಬಿ ಅಂದರೆ ಏನು ಅಂತ ಕೇಳ್ತಾರೆ. ಸೆಬಿ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಸೆಬಿಗೆ ಸಂಬಂಧಪಟ್ಟ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಸೆಬಿ ಏನಿದೆ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ನಮ್ಮಲ್ಲಿ ಭಾರತದಲ್ಲಿ ಷೇರು ಬಂಡವಾಳ ಮಾರುಕಟ್ಟೆ, ಶೇರ್ ಮಾರ್ಕೆಟ್ ಅಂತ ಏನು ಕರೀತಾರಲ್ವ, ಶೇರ್ ಮಾರ್ಕೆಟನ್ನು ಅವುಗಳನ್ನು ನಿಯಂತ್ರಿಸುವಂತಹ ಸಲುವಾಗಿ, ಅಲ್ಲಿ ಕೇಳಬೇಕು, ಅಲ್ಲಿ ಹೇಳಬೇಕು, ಅಲ್ಲಿ ನೋಡಿಕೊಳ್ಳುವಂಥ ಸಲುವಾಗಿ ಸರ್ಕಾರ ಏನು ಮಾಡುತ್ತೆ, 1988ರಲ್ಲಿ ಸೆಬಿಯನ್ನು ಸ್ಥಾಪನೆ ಮಾಡುತ್ತೆ. VVIMP ಇಲ್ಲೊಂದು ಅಂಶ ಗೊತ್ತಿರಬೇಕು. ಸೆಬಿ ಸ್ಥಾಪನೆ ಆಗಿದ್ದು 1988ರಲ್ಲಿ ಸ್ಥಾಪನೆ ಆಗುತ್ತೆ. ಯಾವುದಕ್ಕೋಸ್ಕರ ಸ್ಥಾಪನೆ ಆಗುತ್ತೆ, ಭಾರತದಲ್ಲಿ ಷೇರು ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಣವನ್ನು ಮಾಡುವಂತಹ ಒಂದು ಸಂಸ್ಥೆ, ಅದನ್ನು ಸೆಬಿ ಅಂತ ಕರಿತೀವಿ. ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನವನ್ನು ಕೊಟ್ಟಿದ್ದು ಯಾವಾಗ ಅಂತ ಕೇಳಿದ್ರೆ, ಅಂದರೆ ಸೆಬಿಗೆ ಶಾಸನ ಏನಾಗಿರುತ್ತೆ ಅಂದರೆ ಸ್ಟ್ಯಾಚ್ಯುಟರಿ ಬಾಡಿ ಆಗಿಬಿಟ್ಟು ಇಲ್ಲಿ ಯಾವಾಗ ಇದನ್ನು ಗುರುತಿಸ್ತೀವಿ ಅಂತ ಕೇಳಿದ್ರೆ ಗೊತ್ತಿರಲಿ, ಏಪ್ರಿಲ್ 12, 1992 ಸ್ಥಾಪನೆ ಆಗಿದ್ದು 88ರಲ್ಲಿ. ಇದಕ್ಕೆ ಶಾಸನಾತ್ಮಕ ಸ್ಥಾನಮಾನ ಸಿಕ್ಕಿದ್ದು 92ರಲ್ಲಿ. ಇದಕ್ಕೆ
ಈ ಒಂದು ಸೆಬಿ ಸಂಸ್ಥೆಗೆ ಸ್ಥಾಪನೆಗೆ ಮುಖ್ಯ ಇದನ್ನು ಸ್ಥಾಪನೆಗೆ ಸಂಬಂಧಪಟ್ಟಾಗೆ ಯಾವ ಸಮಿತಿ ಶಿಫಾರಸನ್ನು ಮಾಡ್ತು ಅಂತ ಕೇಳ್ತಾರೆ. ನರಸಿಂಹನ್ ಕಮಿಟಿ 1991ರಲ್ಲಿ ಬಂತಲ್ವ ನರಸಿಂಹನ್ ಕಮಿಟಿ. ಆ ಕಮಿಟಿಯ ಶಿಫಾರಸಿನ ಮೇರೆಗೆ ಏನು ಮಾಡ್ತೀವಿ, ಸೆಬಿಯನ್ನು ಸ್ಥಾಪನೆ ಮಾಡ್ತೀವಿ. ಸೆಬಿ ಸ್ಥಾಪನೆ ಆಗಿದ್ದು 1988ರಲ್ಲಿ. ಸೆಬಿಗೆ ಶಾಸನಾತ್ಮಕ ಸ್ಥಾನಮಾನ ಸಿಕ್ಕಿದ್ದು 1991ರಲ್ಲಿ. ಇದಕ್ಕೆ ನರಸಿಂಹನ್ ಕಮಿಟಿ ಏನಾಗುತ್ತೆ, ಶಿಫಾರಸನ್ನು ಮಾಡಿರುತ್ತೆ. ಶಿವರಾಮನ್ ಕಮಿಟಿ ನಬಾರ್ಡ್ಗೆ ಸಂಬಂಧಪಡುತ್ತೆ, ನರಸಿಂಹನ್ ಕಮಿಟಿ ಸೆಬಿಗೆ ಸಂಬಂಧಪಡುತ್ತೆ. ಹಾಗೆ ಕೇಂದ್ರ ಸ್ಥಳ ಈ ಸೆಬಿಯ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡು ಬರುತ್ತೆ. ಈಗಾಗಲೇ ನೋಡಿದ್ದೀವಿ, ನಬಾರ್ಡ್ ಆಗಿರ್ಬೋದು, RBI ಆಗಿರ್ಬೋದು, ಇವುಗಳ ಕೇಂದ್ರ ಕಚೇರಿಯಲ್ಲಿ ಕಂಡು ಬರುತ್ತೆ, ಮುಂಬೈನಲ್ಲಿ ಕಂಡು ಬರುತ್ತೆ. ಈ ಸೆಬಿಯ ಪ್ರಾದೇಶಿಕ ಕಚೇರಿಗಳು ಅಂತ ಕರೀತಾರೆ. ಇಲ್ಲೊಂದು ಕನ್ಫ್ಯೂಸ್ ಆಗುತ್ತೆ. ಸೆಬಿಯ ಪ್ರಾದೇಶಿಕ ಕಚೇರಿಗಳು ನವದೆಹಲಿಯಲ್ಲಿ ಕಂಡು ಬರುತ್ತೆ ಸರಿ, ಕೋಲ್ಕತ್ತಾದಲ್ಲಿ ಕಂಡು ಬರುತ್ತೆ ಸರಿ, ಚೆನ್ನೈನಲ್ಲಿ ಕಂಡು ಬರುತ್ತೆ. ಆದರೆ ಅಹಮದಾಬಾದ್ ಕೂಡ ಕಂಡು ಬರುತ್ತೆ, ಗೊತ್ತಿರಲಿ. ಗುಜರಾತ್ನ ಅಹಮದಾಬಾದ್ ಏನಿದೆ ಅಲ್ಲೂ ಕೂಡ ಪ್ರಾದೇಶಿಕ ಕಚೇರಿ ಕಂಡು ಬರುತ್ತೆ. ಭಾಳ ಜನ ಯಾವುದು ದೆಹಲಿ, ಕೋಲ್ಕತ್ತಾ, ಚೆನ್ನೈ ಸರಿ, ಅಹಮದಾಬಾದ್ ಸರಿ ಕಂಡು ಬರೋದಿಲ್ಲ ಅಂತ ತಿಳ್ಕೊಳ್ತೀರಾ. ಈ ಅಹಮದಾಬಾದ್ ಕೂಡ ಏನಾಗಿರುತ್ತೆ, ಸೆಬಿಯ ಒಂದು ಪ್ರಾದೇಶಿಕ ಕಚೇರಿ ಅಂತ ಗುರುತಿಸ್ತೀವಿ. ಸೆಬಿಯ ಪ್ರಥಮ ಮಹಿಳಾ ಅಧ್ಯಕ್ಷರು ಅಂತಲೇ ಗುರುತಿಸ್ತೀವಿ. ಯಾರನ್ನ? ಮಾಧವಿಪುರಿ ಬುಚ್ಚನ್ನ ಸೆಬಿಯ ಪ್ರಥಮ ಮಹಿಳಾ ಅಧ್ಯಕ್ಷರು ಅಂತ ಗುರುತಿಸ್ತೀವಿ. ಸೆಬಿಯ ಪ್ರಥಮ ಮಹಿಳಾ ಅಧ್ಯಕ್ಷರು. ಹಾಗೆ ಸೆಬಿಯ ಉದ್ದೇಶಗಳು ಏನಿದೆ, ಸೆಬಿಗೆ ಸಂಬಂಧಪಟ್ಟ ಏನು ಉದ್ದೇಶಗಳಿದೆ ಅನ್ನೋದನ್ನು ನೋಡೋದಾದರೆ, ಷೇರು ಮಾರುಕಟ್ಟೆಯಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಮತ್ತು ದಕ್ಷ ಹಂಚಿಕೆಯನ್ನು ಮಾಡುವಂತಹ ವಾತಾವರಣವನ್ನು ನಿರ್ಮಿಸುವುದು. ಶೇರ್ ಮಾರ್ಕೆಟ್ನಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದು ಮತ್ತು ದಕ್ಷ ರೀತಿಯಲ್ಲಿ ಅವುಗಳನ್ನು ಹಂಚಿಕೆ ಮಾಡುವಂಥ ಉದ್ದೇಶ ಯಾರಿಗಿದೆ? ಸೆಬಿಗಿದೆ. ಹಾಗೆ ಮಧ್ಯವರ್ತಿ ಮತ್ತು ದಲ್ಲಾಳಿಗಳ ನೋಂದಾವಣೆಯನ್ನು ಮಾಡುವಂಥದ್ದು, ಏಜೆಂಟ್ಗಳನ್ನು ನೋಂದಾವಣೆಯನ್ನು ಮಾಡುವಂಥದ್ದು ಕೂಡ ಯಾರು ಮಾಡುತ್ತೆ? ಈ ಸೆಬಿ ನೋಡ್ಕೊಳ್ಳುತ್ತೆ. ಮಧ್ಯವರ್ತಿ ಮತ್ತು ಹೂಡಿಕೆದಾರರಿಗೆ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡುತ್ತೆ. ಅಂದರೆ ಇಲ್ಲಿ ಹೂಡಿಕೆದಾರ ಮತ್ತು ಯಾರಿರ್ತಾನೆ, ಹೂಡಿಕೆದಾರ ಆಗಿರ್ಬೋದು ಮತ್ತು ಮಧ್ಯವರ್ತಿ ಏನಾಗಿರ್ತಾನೆ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಶಿಕ್ಷಣ ಆಗಿರ್ಬೋದು, ಅವರ ನೋಂದಾವಣಿ ಮಾಡುವಂಥ ಕೆಲಸವನ್ನಾಗಿರ್ಬೋದು ಯಾರು ಮಾಡ್ತಾರೆ? ಸೆಬಿ ನೋಡ್ಕೊಳ್ಳುತ್ತೆ. ಮಾರುಕಟ್ಟೆಯಲ್ಲಿರುವ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಉದ್ದೇಶ ಕೂಡ ಈ ಸೆಬಿಗೆ ಕಂಡುಬರುತ್ತೆ. ಅಂದರೆ ಮಾರುಕಟ್ಟೆಯಲ್ಲಿ ಏನಾದರೆ ಉದ್ದೇಶಗಳು ಏನಾಗಿರುವಂಥದ್ದು, ಆ ಮಾರುಕಟ್ಟೆಗೆ ಸಂಬಂಧಪಟ್ಟಾಗೆ ಅವುಗಳಲ್ಲಿ ಏನಾದರೂ ಕಂಡು ಬಂದರೆ ಇಲ್ಲಿಗಲ್ ಆಗಿಬಿಟ್ಟು ಅಥವಾ ಅವುಗಳಲ್ಲಿ ಬೇರೆ ರೀತಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬಂದರೆ ಅವುಗಳನ್ನು ನಿಯಂತ್ರಿಸುವಂಥ ಕೆಲಸವನ್ನು ಸೆಬಿ ನೋಡ್ಕೊಳ್ಳುತ್ತೆ. ಗೊತ್ತಿರಬೇಕಾದಂಥ ಅಂಶ ಇದು. ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಅಂಶವಾಗಿತ್ತು. ಇನ್ನು ಹಲವು ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.